ಭೂಮಿಯ ಮೇಲ್ಭಾಗದಿಂದ ಪ್ರತಿ 32 ಮೀಟರ್ ಆಳಕ್ಕೆ ಹೋದಂತೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತದೆ? ಇದು FDA ಕೇಳಿದಂತ ಪ್ರಶ್ನೆ 2019ರಲ್ಲಿ. ಇಂಪಾರ್ಟೆಂಟ್ ಪ್ರಶ್ನೆ. ಭೂಮಿಯ ಮೇಲ್ಭಾಗದಿಂದ ಪ್ರತಿ 32 ಮೀಟರ್ ಆಳ ಹೋದಂತೆ ಎಷ್ಟು ಹೆಚ್ಚಾಗ್ತದೆ? ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. %47 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿ ಉತ್ತರ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತೆ ನೋಡಿ. ಪ್ರತಿ 32 ಮೀಟರ್ ಆಳ ಹೋದಂತೆ ಭೂಮಿಯ ಗರ್ಭದಲ್ಲಿ, ಭೂಮಿಯ ಆಳಭಾಗದಲ್ಲಿ. ಇದು ಯಾರು ಹೇಳಿದ್ದು ಅಂದ್ರೆ 1989ರಲ್ಲಿ ರಷ್ಯಾ ದೇಶದ ಅಕೋಲಾ ಅನ್ನುವಂತ ಒಂದು ಪ್ರಸ್ಥಭೂಮಿಯಲ್ಲಿ ಭೂಮಿಯನ್ನು ಅಗದಾಗ ಆ ಸಮಯದಲ್ಲಿ ಗೋಚರವಾಗಿದ್ದು ಭೂಮಿಯ ಆಂತರಿಕ ರಚನೆ. ಆ ಭೂಮಿಯ ಆಂತರಿಕ ರಚನೆಯನ್ನ ನಾವು ಅಧ್ಯಯನ ಮಾಡುವಂತ ಸಮಯದಲ್ಲಿ ರಷ್ಯಾ ದೇಶದ ವಿಜ್ಞಾನಿಗಳು ಏನು ವಿಚಾರ ಮಾಡಿದಾರೆ ಅಂದ್ರೆ ಭೂಮಿ ಅಂತರಾಳ ಎಷ್ಟಿದೆ, ಭೂಮಿಯ ಆಂತರಿಕ ರಚನೆ ಏನಿದೆ ಅಂತೇಳಿ ಅಧ್ಯಯನ ಮಾಡುವಂತ ಸಮಯದಲ್ಲಿ ಅವ್ರು ಹೇಳ್ತಾರೆ ಏನು ಅಂದ್ರೆ 1989ರಲ್ಲಿ 1989ರ ಸಮಯದಲ್ಲಿ ಈ ಮಾತನ್ನ ರಷ್ಯಾ ದೇಶದ ಅಕೋಲಾ ವಿಜ್ಞಾನಿಗಳು ಈ ಮಾತನ್ನ ಹೇಳಲ್ಪಟ್ರು ಅಂತ. ಪ್ರತಿ 32 ಮೀಟರ್ ಆಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತದೆ ಅಂತ. ನೆಕ್ಸ್ಟ್ ನೋಡಿ, ಭೂಮಿಯ ಅಂತರಾಳದ ರಚನೆಯನ್ನು ತೆಗೆದುಕೊಂಡಾಗ ಪ್ರತಿ 32 ಮೀಟರ್ ಆಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತದೆ. ಓಕೆನಾ? ಯಾವ ಪುಸ್ತಕದಲ್ಲಿ ಇದೆ ಮಾಹಿತಿ? ನಿಮ್ ಪುಸ್ತಕ ಅಲ್ಲದ, ನಮ್ ಪುಸ್ತಕ. ನಮ್ದನ್ನು ಕೇಳ್ರಿ ನೋಡ ಮಮ್ಮ್ಯಾರ. ಎಸ್, ಪ್ರತಿ 32 ಮೀಟರ್ ಆಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತದೆ. ಯಾವ ವರ್ಷ ಅಂತಂದ್ರೆ 1989ರಲ್ಲಿ ರಷ್ಯಾ ದೇಶದ ಯಾವ ಪ್ರಸ್ಥಭೂಮಿ ಅಂದ್ರೆ ಅಕೋಲಾ ಎಂಬ ಪ್ರಸ್ಥಭೂಮಿಯಲ್ಲಿ ಭೂಮಿಯನ್ನು ಎಷ್ಟು ಮೀಟರ್ ಅಗೆಯಲಾಯಿತು ಅಂದ್ರೆ 12,262 ಮೀಟರ್ ಭೂಮಿಯನ್ನು ಅಗೆಯಲಾಯಿತು. ಪ್ರತಿ 32 ಮೀಟರ್ ಆಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತದೆ ಅಂತ. ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು ಯಾವುದು? ಇಂಪಾರ್ಟೆಂಟ್ ಪ್ರಶ್ನೆ. ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು ತೊಗಟೆ, ಮಿಶ್ರಗೋಳ, ಕೇಂದ್ರಗೋಳ, ಹೊರಕೇಂದ್ರಗೋಳ. ಎಸ್, ಎಕ್ಸಲೆಂಟ್. ಸರಿ ಉತ್ತರ ತೊಗಟೆ ರೈಟ್ ಆನ್ಸರ್ ನೋಡಿ. ಅದಕ್ಕೆ ಭೂತೊಗಟೆ ಅಂತ ಕರೀತಾರೆ. ಭೂತೊಗಟೆ. ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು ಯಾವಂದ್ರೆ ಭೂತೊಗಟೆ. ಭೂಮಿಯ ಅತ್ಯಂತ ಮೇಲಿನ ಭಾಗವನ್ನ, ಮೇಲಿನ ಪದರವನ್ನ ಏನಂತ ಕರೀತಾರೆ ಅಂದ್ರೆ ಭೂತೊಗಟೆ ಅಂತ ಹೇಳಿ ಕರಿತೀವಿ. ತೊಗಟೆ. ಕ್ರಸ್ಟ್ ಅಂತ ಕರಿತೀವಿ. ಕ್ರಸ್ಟ್ ಅಂದ್ರೂ ಒಂದೇ, ಭೂ ಕವಚ ಅಂದ್ರೂ ಒಂದೇ. ಭೂಮಿಯ ಅತ್ಯಂತ ಮೇಲ್ಭಾಗವನ್ನ, ಭೂಮಿಯ ಅತ್ಯಂತ ಮೇಲಿನ ಪದರನ್ನ ಏನ್ ಕರೀತಾರೆ ಅಂದ್ರೆ ಭೂತೊಗಟೆ ಅಂತ ಕರೀತಾರೆ. ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು ಭೂತೊಗಟೆ. ಸಿಯಾಲ್ ಮತ್ತು ಸೀಮಾ ಪದರಗಳನ್ನ ಬೇರ್ಪಡಿಸುವಂತ ರೇಖೆ ಯಾವುದು? ಸಿಯಾಲ್ ವಲಯ ಮತ್ತು ಸೀಮಾ ವಲಯಗಳನ್ನ ಬೇರ್ಪಡಿಸುವಂತ ರೇಖೆ ಯಾವುದು? ಯಾವ ರೇಖೆ? ಮೊಹೊರಿಕ್ ರೇಖೆ, ಕಾರ್ನಾಡ್ ರೇಖೆ, ಮೆಂಟಲ್ ರೇಖೆ, ಒಳಕೇಂದ್ರಗೋಳ. ಸರಿ ಉತ್ತರ ಬಿ ರೈಟ್ ಆನ್ಸರ್ ನೋಡಿ, ಕಾರ್ನಾಡ್ ರೇಖೆ. ಸಿಯಾಲ್ ಮತ್ತು ಸೀಮಾ ವಲಯಗಳನ್ನ ಬೇರ್ಪಡಿಸುವಂತ ರೇಖೆ ಅಂದ್ರ ಕಾರ್ನಾಡ್ ರೇಖೆ. ನೆನ್ಪಿಡಿ ನೋಡಿ. ಭೂಕವಚವನ್ನ, ಭೂಮಿಯ ಮೇಲಿನ ಭಾಗದಲ್ಲಿ 2 ಪದರಗಳನ್ನ ನೋಡ್ತೀವಿ. ಒಂದು ಸಿಯಾಲ್ ಮತ್ತು ಸೀಮಾ. ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚಾಗಿದ್ದರಿಂದ ಸಿಯಾಲ್ ವಲಯ ಅಂತ ಕರಿತೀವಿ. ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಂ ಪ್ರಮಾಣ ಹೆಚ್ಚಾಗಿದ್ದರಿಂದ ಸೀಮಾ ವಲಯ. ಹಾಗಾದ್ರೆ ಸಿಯಾಲ್ ವಲಯ ಮತ್ತು ಸೀಮಾ ವಲಯಗಳನ್ನು ಬೇರ್ಪಡಿಸುವಂತ ರೇಖೆ ಯಾವಂದ್ರ
ಕಾರ್ನಾಡ್ ವಲಯ ಅಂತ ಹೇಳಿ ಕರಿತೀವಿ. ಕಾರ್ನಾಡ್ ರೇಖೆ ಅಂದ್ರೂ ಒಂದೇ, ಕಾರ್ನಾಡ್ ವಲಯ ಅಂದ್ರೂ ಒಂದೇ. ನೆಕ್ಸ್ಟ್, ಕೇಂದ್ರಗೋಳ ಮತ್ತು ಮ್ಯಾಂಟಲ್ ನಡುವಿನ ವಲಯ ಯಾವುದು? ಕೇಂದ್ರಗೋಳ ಮತ್ತು ಮ್ಯಾಂಟಲ್ ವಲಯದ ನಡುವಿನ ರೇಖೆ ರೆಪಿಡ್ ರೇಖೆ, ಕಾರ್ನಾಡ್ ರೇಖೆ, ಓಲ್ಡ್ ಹ್ಯಾಮ್ ರೇಖೆ. ಯಾವ್ದು ಕರೆಕ್ಟ್ ಆನ್ಸರ್? ಓಲ್ಡ್ ಹ್ಯಾಮ್ ರೇಖೆ, ಮೊಹರ್ವಿಕ್ ರೇಖೆ. ಕೇಂದ್ರಗೋಳ ಮ್ಯಾಂಟಲ್ ನಡುವಿನ ವಲಯವನ್ನು ಏನಂತ ಕರೀತಾರೆ? ಕೇಂದ್ರಗೋಳ ಮತ್ತು ಮ್ಯಾಂಟಲ್ ನಡುವಿನ ವಲಯವನ್ನು ಏನೆಂದು ಕರೆಯುತ್ತಾರೆ? ರೇಖೆಯನ್ನ ರೆಪಿಡ್ ರೇಖೆ ಅಂತ ಕರೀತಾರೆ, ಕಾರ್ನಾಡ್ ರೇಖೆ ಅಂತ ಕರೀತಾರೆ, ಹೋಲ್ಡ್ ಹ್ಯಾಮ್ ಅಂತ ಕರೀತಾರೆ, ಮೊರವಿಸ್ವಿಕ್ ರೇಖೆ ಅಂತ ಕರೀತಾರೆ. ಯಾವ್ದು ಕರೀತಾರೆ? ಕರೆಕ್ಟ್ ಆನ್ಸರ್ ಮಾಡಿ. ಹೋಲ್ಡ್ ಹ್ಯಾಮ್ ರೇಖೆ ರೈಟ್ ಆನ್ಸರ್ ನೋಡಿ. ಹೋಲ್ಡ್ ಹ್ಯಾಮ್ ರೇಖೆ, ಹೋಲ್ಡ್ ಹ್ಯಾಮ್ ರೇಖೆ. ಹೋಲ್ಡ್ ಹ್ಯಾಮ್ ರೇಖೆಗಿರುವ ಇನ್ನೊಂದು ಹೆಸರು ಏನು ಅಂದ್ರೆ, ಹೋಲ್ಡ್ ಹ್ಯಾಮ್ ರೇಖೆ ಅಂದ್ರು ಒಂದೇ, ಇದಕ್ಕಿರುವ ಇನ್ನೊಂದು ಹೆಸರು ಏನು? ಹೋಲ್ಡ್ ಹ್ಯಾಮ್ ರೇಖೆ ಅಂದ್ರೆ ಇದಕ್ಕಿರುವ ಇನ್ನೊಂದು ಹೆಸರೇನು? ಗುಟೆನ್ಬರ್ಗ್ ರೇಖೆ ನೋಡಿ. ಗುಟೆನ್ಬರ್ಗ್ ರೇಖೆ ಅಂದ್ರು ಒಂದೇ, ಹೋಲ್ಡ್ ಹ್ಯಾಮ್ ರೇಖೆ ಅಂದ್ರು ಒಂದೇ. ಗುಟೆನ್ಬರ್ಗ್ ರೇಖೆಗಿರುವ ಇನ್ನೊಂದು ಹೆಸರೇ ಹೋಲ್ಡ್ ಹ್ಯಾಮ್ ರೇಖೆ ನೋಡಿ. ಮ್ಯಾಂಟಲ್ ವಲಯವನ್ನ ಎರಡು ಭಾಗಗಳನ್ನಾಗಿ ಮಾಡ್ತೀವಿ, ಎಸ್ತನೋಸ್ಪಿಯರ್ ಮತ್ತು ಮಿಸೋಸ್ಪಿಯರ್ ಅಂತ ಹೇಳಿ. ಇನ್ನ ಮ್ಯಾಂಟಲ್ ಮತ್ತು ಕೇಂದ್ರಗೋಳ. ಕೇಂದ್ರಗೋಳ ಅಂದ್ರೆ ಭೂಮಿ ಅಂತರಾಳದ ಕೋರ್ ಅಂತ ಕರಿತೀವಿ. ಆ ಮ್ಯಾಂಟಲ್ ಮತ್ತು ಕೋರ್ಗಳನ್ನು ಬೇರ್ಪಡಿಸುವಂತ ರೇಖೆ ಯಾವಂದ್ರ ಗುಟೆನ್ಬರ್ಗ್ ರೇಖೆ ಅಥವಾ ಹೋಲ್ಡ್ ಹ್ಯಾಮ್ ರೇಖೆ ಅಂತ ಕರಿತೀವಿ. ಗುಟೆನ್ಬರ್ಗ್ ರೇಖೆ ಅಥವಾ ಹೋಲ್ಡ್ ಹ್ಯಾಮ್ ರೇಖೆ. ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ, ನಿಮ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೇನೆ. ಭೂಮಿ ಅಂತರಾಳದ ಮೇಲೆ ಯಾವ ತರ ಪ್ರಶ್ನೆಗಳನ್ನು ಕೇಳ್ತಾನ ಅನ್ನೋದು ಅರ್ಥ ಮಾಡ್ಕೊಳ್ಳೋ ಮೊದಲ. ಭೂಮಿಯ ಆಂತರಿಕ ರಚನೆಯನ್ನು ನೋಡಿದಾಗ, ಭೂಮಿ ಅಂತರಾಳವನ್ನು ನೋಡಿದಾಗ, ಭೂಮಿ ಅಂತರಾಳದಲ್ಲಿ ಯಾವ ತರ ಪ್ರಶ್ನೆಗಳನ್ನು ಕೇಳ್ತಾನ ಅನ್ನೋದು ಇಂಪಾರ್ಟೆಂಟ್. ಮ್ಯಾಂಟಲ್ ವಲಯನ್ನು ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಹೊರಕೇಂದ್ರಗೋಳ ಮತ್ತು ಒಳಕೇಂದ್ರಗೋಳ ಅಂತ ಹೇಳಿ. ಮೊದಲ ಆ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನ ಗುಟೆನ್ಬರ್ಗ್ ಅಥವಾ ಹೋಲ್ಡ್ ಹ್ಯಾಮ್ ರೇಖೆ ಏನ್ ಮಾಡ್ತಂದ್ರೆ ಇಬ್ಬಾಗ ಮಾಡ್ತದೆ. ಕೇಂದ್ರಗೋಳವನ್ನ ಹೀಗೂ ಕರೆಯುತ್ತಾರೆ. PSI ಕ್ವಶನ್ ಇದು. ಭೂಮಿ ಅಂತರಾಳದಲ್ಲಿ ಕೇಂದ್ರಗೋಳವನ್ನ ಹೀಗೂ ಕರೆಯುತ್ತಾರೆ. ಕೇಂದ್ರಗೋಳವನ್ನ ಹೇಗೆ ಕರೆಯುತ್ತಾರೆ? ಸಿಯಾಲ್ ವಲಯ ಅಂತ ಕರೀತಾರೆ, ಸೀಮಾ ವಲಯ ಅಂತ ಕರೀತಾರೆ, ನೀಫೆ ವಲಯ ಅಂತ ಕರೀತಾರೆ. ಮೇಲಿನ ಎಲ್ಲವೂ ಯಾವ ಹೆಸರಿಂದ ಕರೀತಾರೆ? ಕೇಂದ್ರಗೋಳವನ್ನ ಹೀಗೂ ಕರೆಯುತ್ತಾರೆ. ಶಬಾಷ್. ನೀಫೆ ಅಂತ ಕರೀತಾರೆ ನೋಡಿ. ನೀಫೆ. ನೀಫೆ ಅಂದ್ರೆ ಏನು? ನಿಕ್ಕಲ್ ಮತ್ತು ಫೆರಸ್. ನೀಫೆ ಅದರ ಅರ್ಥ ಏನಂದ್ರೆ ನಿಕ್ಕಲ್ ಮತ್ತು ಫೆರಸ್. ಕೇಂದ್ರಗೋಳವನ್ನ ಯಾವ ಹೆಸರಿಂದ ಕರೆಯುತ್ತಾರೆ ಅಂದ್ರೆ ನೀಫೆ ಅನ್ನುವಂತ ಹೆಸರಿಂದ ಕರೀತಾರೆ. ಕೇಂದ್ರಗೋಳವನ್ನ ಹೀಗೂ ಕರೆಯುತ್ತಾರೆ. ಹೇಗೆ ಕರೆಯುತ್ತಾರೆ? ಕೇಂದ್ರಗೋಳವನ್ನ ನೀಫೆ ವಲಯ ಅಂತೇಳಿ ಕರೀತಾರೆ. ನಿಕ್ಕಲ್ ಮತ್ತು ಫೆರಸ್ ನೋಡಿ. ಗರಿಷ್ಠ ಪ್ರಮಾಣದಲ್ಲಿ ನಿಕ್ಕಲ್ ಮತ್ತು ಫೆರಮ್ ಪ್ರಮಾಣ ಕಂಡು ಬರುವುದರಿಂದ ಇದಕ್ಕೆ ನೀಫೆ ವಲಯ ಅಂತ ಕರೀತಾರೆ. ಕೋರ್ ಅಂದ್ರು ಒಂದೇ, ಭೂ ತಿರುಳು ಅಂತಂದ್ರು ಒಂದೇ, ಕೇಂದ್ರಗೋಳ ಅಂದ್ರು ಒಂದೇ. ಭೂ ತಿರುಳು ಅಂತ ಕರೀತಾರೆ. ಕೇಂದ್ರಗೋಳಕ್ಕಿರೋ ಇನ್ನೊಂದೇ ಸರಿ ಭೂ ತಿರುಳು. ಭೂ ತಿರುಳು ಅಂದ್ರು ಒಂದೇ, ಕೋರ್ ಅಂದ್ರು ಒಂದೇ, ಕೇಂದ್ರಗೋಳ ಅಂದ್ರು ಒಂದೇ. ಭೂಮಿಯ ಮೇಲೆ ಅತ್ಯಂತ ಆಳವಾದ ಸ್ಥಳವಾದ ಕೋಲಾ ಕಂಡು ಬರುವಂತ ದೇಶ ಯಾವುದು? ಆಗಲಿ ಇದ್ರ ಬಗ್ಗೆ ಹೇಳಿ ನಿಮಗೆ. ಭೂಮಿಯ ಮೇಲೆ ಅತ್ಯಂತ ಆಳವಾದ ಸ್ಥಳವಾಗಿರುವಂತ ಕೋಲಾ ಅನ್ನುವಂತ ಸ್ಥಳ ಕಂಡು ಬರುವ ದೇಶ ಯಾವುದು? ಯಾವ ದೇಶದಲ್ಲಿ ಕಂಡು ಬರ್ತದೆ? ಅಮೆರಿಕ ದೇಶದಲ್ಲಿ ಕಂಡು ಬರ್ತದೆ, ರಷ್ಯಾ ದೇಶದಲ್ಲಿ, ಆಫ್ರಿಕಾ ದೇಶದಲ್ಲಿ, ಭಾರತ ದೇಶದಲ್ಲಿ. ಕೋಲಾ ಅಂದ್ರು ಒಂದೇ, ಅಕೋಲಾ ಅಂದ್ರು ಒಂದೇ. ಅಕೋಲಾ ಪ್ರಸ್ಥಭೂಮಿ. ಸರಿಯಾದಂತ ಉತ್ತರ ರಷ್ಯಾ ದೇಶ ರೈಟ್ ಆನ್ಸರ್ ನೋಡಿ. ಕೋಲಾ ಎಲ್ಲಿದೆ ಅಂದ್ರೆ ರಷ್ಯಾ ದೇಶ. ನರೇಶ್ ಅವರು, ಮುಜಾಹಿದ್ ಅವರು, RB ಅವರು, RK ರಾಠೋಡ್ ಅವರು, ಪ್ರಕೃತಿ ಹಾಸನ್ ಅವರು, ಮಲ್ಲು ಅವರು, ಹರೀಶ್ ಅವರು, ಬಸಮ್ಮ ಕೊಪ್ಪದವರು, ವಿಶ್ವ ಅವರು, ತ್ರಿವೇಣಿ ಅವರು. ಸರಿಯಾಗಿರುವಂತ ಉತ್ತರ ರಷ್ಯಾ ರೈಟ್ ಆನ್ಸರ್. ರಷ್ಯಾ ದೇಶದ ಅಕೋಲಾ ಎಂಬ ಪ್ರಸ್ಥಭೂಮಿಯಲ್ಲಿ 12,262 ಮೀಟರ್ ಭೂಮಿಯನ್ನ ಅಗೆಯಲಾಯಿತು. ಯಾಕಲ್ಲಿ ಭೂಮಿಯನ್ನು ಅಗದ್ರಂದ್ರೆ ಭೂಮಿಯ ಅಂತರಾಳವನ್ನ ಅಧ್ಯಯನ ಮಾಡುವಂತ ಉದ್ದೇಶಕ್ಕಾಗಿ, ಭೂಮಿಯ ಆಂತರಿಕ ರಚನೆಯನ್ನು ಅಧ್ಯಯನ ಮಾಡುವಂತ ಉದ್ದೇಶಕ್ಕಾಗಿ ಭೂಮಿಯನ್ನ ಅಗೆಯಲಕ್ಕೆ ಪ್ರಾರಂಭ ಮಾಡಿದ್ರು ಅಂತ ನೋಡಿ. ರಷ್ಯಾ ಕೋಲಾದ ಪರ್ಯಾಯ ಪ್ರಸ್ಥಭೂಮಿ
ಕೋಲಾ ಅನ್ನುವಂಥ ಪರ್ಯಾಯ ಪ್ರಸ್ಥಭೂಮಿ ಮುರ್ಮಾನ್ಸ್ ಅಂತ ಕರೀತಾರೆ. 12,262 ಮೀಟರ್ ಭೂಮಿಯನ್ನ ಅಗೆಯಲಾಯಿತು. ರಷ್ಯಾ ದೇಶದ ಅಕೋಲಾ ಪ್ರಸ್ಥಭೂಮಿ. ಭೂಮಿಯ ಹೊರಪದರು ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗುವಂತ ವಸ್ತು. ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದ್ದಾನೆ ಇದನ್ನ. ಆಮ್ಲಜನಕ, ಸಿಲಿಕಾನ್, ಕಬ್ಬಿಣ, ಇಂಗಾಲ್. ಕಾರಣವಾಗುವಂತ ವಸ್ತು ಯಾವುದು? ಭೂಮಿಯ ಹೊರಭಾಗದ, ಭೂಮಿಯ ಮೇಲ್ಭಾಗ ಅಂದ್ರೂ ಒಂದೇ, ಹೊರಭಾಗ ಅಂದ್ರೂ ಒಂದೇ. ಭೂಮಿಯ ಹೊರಭಾಗದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾದಂತ ವಸ್ತು ಯಾವುದು? ಆಮ್ಲಜನಕ, ಸಿಲಿಕಾನ್, ಕಬ್ಬಿಣ, ಇಂಗಾಲ. ಭೂಮಿಯ ಹೊರಪದರದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿರುವಂತ ವಸ್ತು. ಶಬಾಷ್, ಎಕ್ಸಲೆಂಟ್. ಸರಿಯಾಗಿರುವಂತ ಉತ್ತರ ಆಮ್ಲಜನಕ. ರೈಟ್ ಆನ್ಸರ್ ನೋಡಿ, ಆಮ್ಲಜನಕ. ಭೂಮಿಯ ಹೊರಪದರದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾದಂತ ವಸ್ತು ಯಾವಂದ್ರ ಆಮ್ಲಜನಕ. ಸರಿಯಾಗಿರುವಂತ ಉತ್ತರ ಆಮ್ಲಜನಕ. ರೈಟ್ ಆನ್ಸರ್. ಆಮ್ಲಜನಕ ಎಷ್ಟಿದೆ ಅಂದ್ರೆ 46.5 ಇದೆ. ಸಿಲಿಕಾನ್ ಎಷ್ಟಿದೆ ಅಂದ್ರೆ 27.7 ಇದೆ. ಅಲ್ಯೂಮಿನಿಯಂ ಎಷ್ಟಿದೆ ಅಂದ್ರೆ 8.1 ಇದೆ. ಕಬ್ಬಿಣ 5% ಇದೆ. ಕ್ಯಾಲ್ಸಿಯಂ ಇದೆ, ಸೋಡಿಯಂ ಇದೆ, ಪೊಟ್ಯಾಷಿಯಂ ಇದೆ, ಮ್ಯಾಗ್ನೇಷಿಯಂ ಇದೆ. ನೋಡಿ, ಭೂಮಿಯ ಭೂತೊಗಟೆಯನ್ನು ಗಮನಿಸಿದಾಗ ಇದು ಭೂತೊಗಟೆ. ಆದರೆ ಸಂಪೂರ್ಣ ಭೂಮಿಯನ್ನ ಅಧ್ಯಯನ ಮಾಡಿದಾಗ ಹೈಯೆಸ್ಟ್ ಕಬ್ಬಿಣ ಇದೆ ನೋಡಿ. ಸಂಪೂರ್ಣ ಭೂಮಿಯನ್ನು ನೋಡಿದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣ ಕಂಡು ಬರ್ತದೆ. ಹೈಯೆಸ್ಟ್ ಸಂಪೂರ್ಣ ಭೂಮಿಯನ್ನು ನೋಡಿದ್ರೆ ಕಬ್ಬಿಣ ಪ್ರಮಾಣ ಜಾಸ್ತಿ ಇದೆ. ಇನ್ನು ಭೂತೊಗಟೆಯನ್ನು ತೆಗೆದುಕೊಂಡಾಗ ಆಮ್ಲಜನಕದ ಪ್ರಮಾಣ ಜಾಸ್ತಿ ಇದೆ. 46.5 ಆಮ್ಲಜನಕ ಇದೆ. 27.7 ಸಿಲಿಕಾನ್ ಇದೆ. ಅಲ್ಯೂಮಿನಿಯಂ 8.1 ಇದೆ. ಕಬ್ಬಿಣ 5 ಇದೆ. ಕ್ಯಾಲ್ಸಿಯಂ 3.6 ಇದೆ. ಸೋಡಿಯಂ 2.8 ಇದೆ. ಪೊಟ್ಯಾಷಿಯಂ 2.6 ಇದೆ. ಮ್ಯಾಗ್ನೇಷಿಯಂ 2.1 ಇದೆ. ಭೂಮಿ ಅಂತರಾಳವನ್ನ ಗಮನಿಸಿದಂತ ಸಮಯದಲ್ಲಿ ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವಂತ ಲೋಹ ಯಾವುದು? ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವಂತ ಲೋಹ ಯಾವುದು? ಯಾವ ಲೋಹ ಎಷ್ಟಿದೆ? ಕಬ್ಬಿಣ ಇದೆ, ಚಿನ್ನ ಇದೆ, ತಾಮ್ರ ಇದೆ. ಯಾವ ಜಾಸ್ತಿ ಇದೆ? ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವಂತ ಲೋಹ ಯಾವುದು? ಕಬ್ಬಿಣ, ಚಿನ್ನ, ತಾಮ್ರ, ಅಲ್ಯೂಮಿನಿಯಂ. ಯಾವ ಜಾಸ್ತಿ ಇದೆ? ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವಂತ ಲೋಹ. ಎಸ್, ಸರಿಯಾಗಿರುವಂತ ಉತ್ತರ 54% ಕರೆಕ್ಟ್ ಆನ್ಸರ್ ಮಾಡಿದ್ದೀವಿ. ಸರಿ ಉತ್ತರ ಕಬ್ಬಿಣ. ನೋಡಿ, ಕಬ್ಬಿಣ ಪ್ರಮಾಣ ಎಷ್ಟಿದೆ ನೋಡಿ, ಹೈಯೆಸ್ಟ್ 35% ಕಬ್ಬಿಣ ಇದೆ. ಭೂಮಿಯ ಅಂತರಾಳವನ್ನು, ಭೂಮಿಯ ಸಂಪೂರ್ಣ ಭಾಗವನ್ನು ಗಮನಿಸಿದಾಗ ಎಷ್ಟಿದೆ ಅಂತಂದ್ರೆ 35% ಇದೆ. ವಿಶ್ವ ಭೂದಿನವನ್ನಾಗಿ ಯಾವಾಗ ಆಚರಣೆ ಮಾಡಲಾಗುತ್ತದೆ? ವಿಶ್ವ ಭೂದಿನವನ್ನಾಗಿ ಯಾವಾಗ ಆಚರಣೆ ಮಾಡಲಾಗುತ್ತದೆ? ಸೆಪ್ಟೆಂಬರ್ 16, ಏಪ್ರಿಲ್ 22, ಮಾರ್ಚ್ 21, ಜನವರಿ 30. ವಿಶ್ವ ಭೂದಿನ. ಈ ತರ ಪ್ರಶ್ನೆಗಳು ಫಿಕ್ಸ್ ಕ್ವಶನ್ ನೋಡಿ. ವಿಶ್ವ ಭೂದಿನವನ್ನಾಗಿ ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂದ್ರೆ ಏಪ್ರಿಲ್ 22 ರೈಟ್ ಆನ್ಸರ್. ಏಪ್ರಿಲ್ 22 ವಿಶ್ವ ಭೂದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ವಿಶ್ವ ಭೂದಿನ ಯಾವುದಂದ್ರೆ ಏಪ್ರಿಲ್ 22 ಸರಿ ಉತ್ತರ. ಏಪ್ರಿಲ್ 22 ವಿಶ್ವ ಭೂದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಕ್ವಶನ್ ಕೇಳಿದ್ದಾನೆ, ವಿಶ್ವ ಭೂದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂದ್ರೆ ಏಪ್ರಿಲ್ 22. ಭೂಮಿಯ ಶಕ್ತಿಯ ಮೂಲ, ಭೂಮಿ ಅಂತರಾಳದಲ್ಲಿ ಬರುವಂತ ಶಕ್ತಿಯ ಮೂಲ ಯಾವುದಂತ ಕ್ವಶನ್ ಕೇಳಿದ್ದಾನೆ. ಭೂಮಿಗೆ ಶಕ್ತಿಯ ಮೂಲ ಪೆಟ್ರೋಲಿಯಂ, ಸೌರಶಕ್ತಿ, ಅಣುಶಕ್ತಿ, ಪಳುವಳಿಕೆಗಳ ಇಂಧನ. ಭೂಮಿಗೆ ಅಗಾಧವಾದ ಶಕ್ತಿ ಬರಲಕ್ಕ ಕಾರಣ ಏನು? ಭೂಮಿಗೆ ಅಗಾಧವಾದ ಶಕ್ತಿ ಬರ್ಲಕ್ಕ ಕಾರಣ ಏನು? ಭೂಮಿಗೆ ಹೈಯೆಸ್ಟ್ ಯಾವ ಮೂಲದಿಂದ ಶಕ್ತಿ ಬರುತ್ತದೆ ಅಂದ್ರೆ ಸರಿಯಾದಂತ ಉತ್ತರ ಸೌರಶಕ್ತಿ. ರೈಟ್ ಆನ್ಸರ್ ನೋಡಿ. ಭೂಮಿಗೆ ಅಗಾಧವಾದ ಶಕ್ತಿ ಬರ್ಲಕ್ಕ ಕಾರಣ ಏನಂದ್ರ ಸೌರಶಕ್ತಿ. ಕರೆಕ್ಟ್ ಆನ್ಸರ್. ಭೂಮಿಗೆ ಅಗಾಧವಾದ ಶಕ್ತಿ ಬರಲು ಕಾರಣವಾಗಿದ್ದ ಯಾವ್ದಂದ್ರೆ ಸೌರಶಕ್ತಿ. ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಸೌರಶಕ್ತಿ ಪ್ರಮಾಣ ಜಾಸ್ತಿ ಇದೆ. ವಿಜ್ಞಾನಿಗಳು, ತತ್ವಜ್ಞಾನಿಗಳು ಭೂಮಿ ಅಂತರಾಳವನ್ನು ಅಧ್ಯಯನ ಮಾಡಕ್ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು.
ಭೂಮಿಯ ಆಂತರಿಕ ರಚನೆಯನ್ನ, ಭೂಮಿ ಅಂತರಾಳವನ್ನ ಅಧ್ಯಯನ ಮಾಡಕ್ಕ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಭೂಮಿ ಯಾವ ಆಕಾರವಾಗಿದೆ ಅಂದ್ರೆ ಜಿಯಾಡ್ ಆಕಾರವಾಗಿದೆ. ಭೂಮಿ ಯಾವ ಆಕಾರವಾಗಿದೆ ಅಂದ್ರೆ ಜಿಯಾಡ್ ಆಕಾರ. ಭೂಮಿ ಅಂತರಾಳವನ್ನು ಎಷ್ಟು ಭಾಗ ಮಾಡ್ತೀವಿ ಅಂದ್ರೆ 3 ಭಾಗಗಳನ್ನಾಗಿ ಮಾಡ್ತೀವಿ. 3 ಭಾಗಗಳು. ಆ 3 ಭಾಗಗಳು ಯಾವಂತಂದ್ರೆ ಒಂದು ಶಿಲಾಗೋಳ, 2 ಮಿಶ್ರಗೋಳ, 3 ಕೇಂದ್ರಗೋಳ ಅಂತ 3 ಭಾಗಗಳನ್ನಾಗಿ ಡಿವೈಡ್ ಮಾಡ್ತೀವಿ. ಒಂದು ಶಿಲಾಗೋಳ, 2 ಮಿಶ್ರಗೋಳ, 3 ಯಾವ್ದಂದ್ರೆ ಕೇಂದ್ರಗೋಳ. ಭೂಮಿ ಅಂತರಾಳವನ್ನ, ಭೂಮಿಯ ಆಂತರಿಕ ರಚನೆಯನ್ನ 3 ಪ್ರಮುಖವಾಗಿರುವಂತಹ ಭಾಗಗಳನ್ನಾಗಿ ಮಾಡಲಾಗ್ತದೆ. ನಂಬರ್ 1 ಶಿಲಾಗೋಳ, ನಂಬರ್ 2 ಮಿಶ್ರಗೋಳ, ನಂಬರ್ 3 ಯಾವ್ದಂದ್ರ ಕೇಂದ್ರಗೋಳ. ಸಾಕಷ್ಟು ಮನುಷ್ಯನಿಗೆ ಏನು ಕುತೂಹಲ ಅಂದ್ರೆ ಭೂಮಿಯ ಅಂತರಾಳದಲ್ಲಿ ಏನಿದೆ, ಭೂಮಿಯ ಒಳಭಾಗದಲ್ಲಿ ಏನಿದೆ ಅನ್ನೋದೇ ಒಂದು ಕುತೂಹಲ. ಭೂಮಿ ಅಂತರಾಳವನ್ನು ಗಮನಿಸಿದಾಗ, ಭೂಮಿ ಅಂತರಾಳವನ್ನು ನೋಡಿದಾಗ, ಭೂಮಿ ಅಂತರಾಳವನ್ನ 3 ಡಿವೈಡ್ಗಳನ್ನ ಮಾಡ್ತೀವಿ, 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಆ 3 ಭಾಗಗಳು ಯಾವ ಅಂತಂದ್ರೆ ಒಂದು ಶಿಲಾಗೋಳ, 2 ಮಿಶ್ರಗೋಳ, 3 ಕೇಂದ್ರಗೋಳ ಅಂತ. ಹಾಗಾದ್ರೆ ಆ ಒಂದು ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳದ ಒಂದು ಪೀಸನ್ನು ತೆಗೆದುಕೊಂಡಾಗ, ಒಂದು ಭಾಗವನ್ನು ತೆಗೆದುಕೊಳ್ಳೋಣ. ಒಂದು ಭಾಗನ ಕಟ್ ಮಾಡಿ ಈ ಕಡೆ ತರೋಣ, ಈ ಭಾಗ ತರೋಣ. ಒಂದು ಭಾಗನ ಕಟ್ ಮಾಡಿದಾಗ ನೋಡಿ, ಒಂದನೇದು ಶಿಲಾಗೋಳ, ಎರಡನೇದ್ದು ಮಿಶ್ರಗೋಳ, ಮೂರನೇದ್ದು ಕೇಂದ್ರಗೋಳ. ಹಾಗಾದ್ರೆ ಭೂಮಿಯ ಮೇಲ್ಭಾಗದಿಂದ ಭೂಮಿಯ ಅಂತರಾಳದವರೆಗೆ ಟೋಟಲ್ ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ 6378 ಕಿಲೋಮೀಟರ್ ಇದೆ ನೋಡಿ. ಭೂಮಿಯ ಮೇಲ್ಭಾಗದಿಂದ ಭೂಮಿಯ ಅಂತರಾಳದವರೆಗೆ ಟೋಟಲ್ ಎಷ್ಟು ಕಿಲೋಮೀಟರ್ ಅಂತರ ಇದೆ ಅಂದ್ರೆ 6378. ಹಾಗಾದ್ರೆ 0ದಿಂದ ಆರಂಭ ಆಗಿ 0ದಿಂದ 60 ಕಿಲೋಮೀಟರ್ ವರೆಗೆ ಶಿಲಾಗೋಳ, 60ರಿಂದ 2900 ಕಿಲೋಮೀಟರ್ ವರೆಗೆ ಮಿಶ್ರಗೋಳ, 2900ರಿಂದ 6378 ಕಿಲೋಮೀಟರ್ ವರೆಗೆ ಕೇಂದ್ರಗೋಳ ಅಂತ. ಭೂಮಿ ಅಂತರಾಳವನ್ನ, ಭೂಮಿಯ ಆಂತರಿಕ ರಚನೆಯನ್ನ ಲಿಥೋಸ್ಪಿಯರ್ ಸ್ಟ್ರಕ್ಚರ್ ಅಂಡ್ ಕಾಂಪೋಸಿಷನ್ ಅಂತ ಕರಿತೀವಿ. ಆ ಲಿಥೋಸ್ಪಿಯರ್ ಸ್ಟ್ರಕ್ಚರ್ ಅಂಡ್ ಕಾಂಪೋಸಿಷನ್ ನೋಡಿದಾಗ, ಭೂಮಿ ಅಂತರಾಳವನ್ನು ಗಮನಿಸಿದಾಗ, ಭೂಮಿಯ ಆಂತರಿಕ ರಚನೆ ನೋಡಿದಾಗ, ಭೂಮಿ ಅಂತರಾಳವನ್ನು 3 ಭಾಗಗಳನ್ನಾಗಿ ಮಾಡ್ತೀವಿ. ಅದರಲ್ಲಿ ಒಂದನೇದ್ದು ಯಾವಂದ್ರ ಶಿಲಾಗೋಳ, ಎರಡನೇದ್ದು ಮಿಶ್ರಗೋಳ, ಮೂರನೇದ್ದು ಕೇಂದ್ರಗೋಳ. ಯಾಕೆ ಗೊಂಬೆ ಚಿತ್ರ ಯಾಕೆ ಸಿಗುತ್ತಾರೆ ಅಸಹ್ಯ ಮಾಡ್ಬೇಕಂದ್ರೆ, ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ. 0ದಿಂದ 60 ಕಿಲೋಮೀಟರ್ ವರೆಗೆ ಶಿಲಾಗೋಳ, 60ರಿಂದ 2900 ಕಿಲೋಮೀಟರ್ ವರೆಗೆ ಮಿಶ್ರಗೋಳ, 2900ರಿಂದ 6378 ವರೆಗೆ ಕೇಂದ್ರಗೋಳ. ಸರಿ, ನೀವು 6378 ಹೆಂಗ್ ಬರದ್ರಿ, 6378 ಹೆಂಗ್ ಬರದ್ರಿ ಅಂತೇಳಿ ಪ್ರಶ್ನೆ ಮಾಡಿದಾಗ, ಭೂಮಿಯ ವ್ಯಾಸ ಟೋಟಲ್ ಎಷ್ಟಿದೆ? ಇದು ಭೂಮಿಯ ವ್ಯಾಸ. ಇದು ಭೂಮಿಯ ವ್ಯಾಸ ಎಷ್ಟಿದೆ? 12756 ಇದೆ. ವ್ಯಾಸದ ಮಧ್ಯದಲ್ಲಿ ತ್ರಿಜ್ಯ ಎಷ್ಟಾಗ್ತದೆ? ತ್ರಿಜ್ಯ ಅಂದ್ರ ಬೈ 2 ಅಲ್ಲ, 2 1ಲೆ, 2 6ಲೆ, 2 3ಲೆ, 1 ಉಳಿತು, 2 7ಲೆ, 1 ಉಳಿತು, 2 8ಲೆ, 6378. ವ್ಯಾಸದ ಅರ್ಧ ಏನಂದ್ರೆ ತ್ರಿಜ್ಯ ಆಗ್ತದೆ. ವ್ಯಾಸದ ಅರ್ಧ ತ್ರಿಜ್ಯ ಅಂತಂದ್ರೆ ಭೂಮಿಯ ಸಮಸ್ತ ಭಾಗವನ್ನು ಗಮನಿಸಿದಾಗ, ಭೂಮಿಯ ಅಂತರಾಳವನ್ನು ನೋಡಿದಾಗ ಟೋಟಲ್ ಭೂಮಿಯ ಅಂತರಾಳ ಎಷ್ಟಿದೆ ಅಂತಂದ್ರೆ 6378. 6378ನೇ ಹೆಂಗ್ ಪರಿಗಣಿಸಿದೀವಿ ಅಂದ್ರೆ ಟೋಟಲ್ ಭೂಮಿಯ ವ್ಯಾಸ ಎಷ್ಟಿದೆ ಅಂದ್ರೆ 12756 ಇದೆ. ಆ 12756 ಅರ್ಧ ಎಷ್ಟಂದ್ರೆ 6378.
78 ಹೇಳಿ ಗುರುತಿಸ್ತೀವಿ. 6378. 0ದಿಂದ 60 ಕಿಲೋಮೀಟರ್ ವರೆಗೆ ಇದನ್ನು ಶಿಲಾಗೋಳ ಅಂತ ಕರಿತೀವಿ. 60ರಿಂದ 2900 ಕಿಲೋಮೀಟರ್ ವರೆಗೆ ಮಿಶ್ರಗೋಳ. 2900ರಿಂದ 6378 ವರೆಗೆ ಕೇಂದ್ರಗೋಳ. ಭೂಮಿ ಅಂತರಾಳವನ್ನ ಬರೋಬ್ಬರಿ ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ ಅಂದ್ರೆ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಹಾಗಾದ್ರೆ ಭೂಮಿ ಅಂತರಾಳವನ್ನ ಅಧ್ಯಯನವನ್ನು ಮಾಡುವಂತ ಸಮಯದಲ್ಲಿ, ಭೂಮಿ ಅಂತರಾಳವನ್ನ ನೋಡುವಂತ ಸಮಯದಲ್ಲಿ ನಮಗೆ ಭೂಮಿ ಅಂತರಾಳ ಅಧ್ಯಯನ ಮಾಡಬೇಕಾದ್ರೆ ಏನೇನು ಮೂಲಾಧಾರಗಳು ಬೇಕು? ಸಾಕಷ್ಟು ಮೂಲಾಧಾರಗಳನ್ನು ನೋಡ್ತೀವಿ. ಉದಾಹರಣೆ, ಈಗ ಕೆಲವೊಂದು ಭೂಕಂಪಗಳು, ಜ್ವಾಲಾಮುಖಿ, ಲಾವರಸ, ಜಲಪಾತಗಳು, ಕೆಲವೊಂದು ಭೂಕುಸಿತ, ಹಿಮಪಾತ, ಭೂಪಾತ ಅಂದ್ರೆ ಏನ್? ಎರಡು ಭೂಮಿಗಳು ಬಂದು ಡಿಕ್ಕಿ ಹೊಡೆದ್ರೆ ಭೂಪಾತ, ಎರಡು ಹಿಮದ ಬಂಡೆಗಳು ಬಂದು ಡಿಕ್ಕಿ ಹೊಡೆದ್ರೆ ಹಿಮಪಾತ, ನಾವು ಹೋಗಿ ಡಿಕ್ಕಿ ಹೊಡೆದ್ರೆ ನಂಪಾತ. ಅಂದ್ರೆ ಭೂಮಿ ಅಂತರಾಳದಲ್ಲಿ ಭೂಕಂಪ, ಜ್ವಾಲಾಮುಖಿ, ಲಾವರಸ, ಜಲಪಾತ, ಭೂಕುಸಿತ, ಹಿಮಪಾತ, ಭೂಪಾತ ಇವೆಲ್ಲವುಗಳಿಂದ ಏನಾಗ್ತದೆ ಅಂದ್ರೆ ಭೂಮಿ ಅಂತರಾಳವನ್ನ ಸುಲಭವಾಗಿ ಅಧ್ಯಯನ ಮಾಡಕ್ ಸಾಧ್ಯ ಇದೆ. ಭೂಮಿ ಅಂತರಾಳವನ್ನ, ಭೂಮಿಯ ಆಂತರಿಕ ರಚನೆಯನ್ನ ಯಾವ ತರ ನಾವು ಅಧ್ಯಯನ ಮಾಡಬಹುದು ಅಂತಂದ್ರೆ, ಭೂಮಿ ಅಂತರಾಳದಲ್ಲಿರುವಂತ ಭೂಕಂಪದ ಜ್ವಾಲಾಮುಖಿಗಳಿಂದ, ಲಾವರಸದಿಂದ, ಜಲಪಾತಗಳಿಂದ, ಭೂಕುಸಿತ, ಆಮೇಲೆ ಭೂ ಸ್ವರೂಪಗಳ ಚಲನೆ, ಭೂಫಲಕಗಳ ಚಲನೆ ಅಂದ್ರೆ ಕೆಲವೊಂದು ಭೂಮಿಯ ಮೇಲಿನ ಫಲಕಗಳು ಚಲಿಸ್ತವೆ. ಆ ಭೂಫಲಕಗಳ ಚಲನೆಯಿಂದಾಗಿರಬಹುದು, ಭೂಕಂಪದಿಂದಾಗಿರಬಹುದು, ಜ್ವಾಲಾಮುಖಿಯಿಂದಾಗಿರಬಹುದು, ಲಾವರಸದಿಂದಾಗಿರಬಹುದು, ಜಲಪಾತ ಆಗಿರಬಹುದು, ಭೂಕುಸಿತ ಆಗಿರಬಹುದು, ಕೆಲವೊಂದು ಆಳವಾಗಿರುವಂತ ಕಂದರಗಳಾಗಿರಬಹುದು, ಆಳವಾದ ಕಂದರಗಳು, ಜಲಪಾತಗಳು, ಭೂಕುಸಿತ, ಹಿಮಪಾತ, ಭೂಪಾತ ಇವೆಲ್ಲವುಗಳ ಪರಿಣಾಮವಾಗಿ ಭೂಮಿ ಅಂತರಾಳವನ್ನ ಅಧ್ಯಯನ ಮಾಡ್ಲಕ್ಕ ಸಾಧ್ಯ ಇದೆ ಅಂತ. ಇವೆಲ್ಲವೂ ಕೂಡ ಭೂಮಿ ಅಂತರಾಳವನ್ನ ಅಧ್ಯಯನ ಮಾಡ್ಲಕ್ ಸಾಧ್ಯ ಇದೆ. ಅಷ್ಟೇ ಅಲ್ಲದೆ ರಷ್ಯಾ ದೇಶದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ 1989ರಲ್ಲಿ ಯಾವ ದೇಶ ಅಂದ್ರೆ ಯುರೋಪ ಖಂಡದ ರಷ್ಯಾ ದೇಶ. ಆ ರಷ್ಯಾ ದೇಶದಲ್ಲಿ ಭೂ ವಿಜ್ಞಾನಿಗಳು ಏನ್ ಮಾಡ್ತಾರ ಅಂದ್ರೆ, ಹಿಂಗಾದ್ರೂ ಸರಿ ಕಾಣಂಗಿಲ್ಲ, ಭೂಮಿನೇ ಅಡ್ಡಿ ಬಿಡಮ್ಮು, ಭೂಮಿ ಒಳಗೆ ಏನಿದೆ ಅಂತೇಳಿ ವಿಚಾರ ಮಾಡಕ್ ಹೋಗಿ 1989ರಲ್ಲಿ ರಷ್ಯಾ ದೇಶದ ಯಾವ ಪ್ರಸ್ಥಭೂಮಿ ಅಂದ್ರೆ ಅಕೋಲ ಅನ್ನುವಂತ ಪ್ರಸ್ಥಭೂಮಿಯಲ್ಲಿ ರಷ್ಯಾ ದೇಶದ ಅಕೋಲ ಪ್ರಸ್ಥಭೂಮಿಯಲ್ಲಿ ಭೂಮಿ ಅಂತರಾಳವನ್ನ, ಭೂಮಿಯ ಆಂತರಿಕ ರಚನೆಯನ್ನ ಅಗಿಲಕ್ ಪ್ರಾರಂಭ ಮಾಡ್ತಾರೆ. ಟೋಟಲ್ ಭೂಮಿಯನ್ನು ಎಷ್ಟು ತೆಗೆದ್ರು ಅಂದ್ರೆ 12,262 ಮೀಟರ್ ಭೂಮಿಯನ್ನು ಅಗದ್ರು. 12,262 ಮೀಟರ್ ಭೂಮಿಯನ್ನು ಅಗಿತಾರೆ. ಆ 12,262 ಮೀಟರ್ ಭೂಮಿಯನ್ನು ಅಗದ ಮೇಲೆ ಆ ಭೂಮಿ ಒಳಗೋದಂಗ ಏನು ಒಳಗಡೆ ಮಷಿನ್ ಬಿಟ್ಟಿದ್ರಲ್ಲ, ಆ ಕಬ್ಬಿಣ ಏನಾಗಲಕತ್ತಂದ್ರೆ ನೀರಾಗಿ ಪರಿವರ್ತನೆ ಆಗಲಕತ್ತ. ಒಳಗೋದಂಗ ಎಲ್ಲ ಕಬ್ಬಿಣಗಳು ಹಾಕಿರುವಂತ ಏನು ವಜ್ರದ ಏನ್ ಬೇಕಾದ್ ಬಿಟ್ರು ನೀರಾಗಲಕತ್ತು. ಅವ್ರಂದ್ರು ಯಪ್ಪ ಒಳಗ್ ಭೂಮಿ ಒಳಗ ಹಡ್ಡಕ್ ಆಗಲ್ಲ, ನಮಗ ಅಗ್ಯಕ್ ಆಗಲ್ಲ. ಯಾಕೆ ಅಗ್ಯಕ್ ಆಗಲ್ಲ ಅಂತಂದ್ರೆ ಪ್ರತಿ 32 ಮೀಟರ್ ಆಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. FDA ಕೇಳಿದ್ದಾನೆ ಇದನ್ನ. 2019 FDA ಕೇಳಿದಂತ ಪ್ರಶ್ನೆ ಇದು ನೋಡಿ. ಪ್ರತಿ 32 ಮೀಟರ್ ಆಳ ಹೋದಂತೆ, ಭೂಮಿ ಒಳಗೆ ಪ್ರತಿ 32 ಮೀಟರ್ ಆಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗ್ತದೆ. ಕಾರಣ ಎಷ್ಟೇ, ಭೂಮಿ ಒಳಗೊಂದು ಡೆನ್ಸಿಟಿ ಪ್ರಮಾಣ ಜಾಸ್ತಿ ಆಗ್ತದೆ. ಒತ್ತಡ ಪ್ರಮಾಣ ಜಾಸ್ತಿ ಆಗೋದರಿಂದ ಡೆನ್ಸಿಟಿ ಪ್ರಮಾಣ ಈ ಒಂದು ಸಾಂದ್ರ ಪ್ರಮಾಣ ಜಾಸ್ತಿ ಆಗೋದರಿಂದ ಪ್ರತಿ 32 ಮೀಟರ್ ಆಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗ್ತದೆ ಅಂದ್ರೆ ಜಾಸ್ತಿ ಆಗ್ತದೆ ಅಂತ ಅಲ್ಲ. ಆದ್ರೂ ಕೂಡ ಭೂಮಿ ಅಂತರಾಳವನ್ನ ಅಧ್ಯಯನ ಮಾಡಕ್ ಪ್ರಯತ್ನ ಪಟ್ಟರು. ಇವೆಲ್ಲವುಗಳನ್ನ ಗಮನಿಸಿ. ಓಕೆ, ಈಗ ಭೂಮಿ ಅಂತರಾಳವನ್ನು ತೆಗೆದುಕೊಂಡಾಗ ಒಂದನೇದ್ದು ಯಾವಂದ್ರೆ ಶಿಲಾಗೋಳ ಅಂತ ಕರಿತೀವಿ.
ಶಿಲಾಗೋಳ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 0ದಿಂದ 60 ಕಿಲೋಮೀಟರ್ ವರೆಗೆ ಶಿಲಾಗೋಳ. 0ದಿಂದ 60 ಕಿಲೋಮೀಟರ್ ವರೆಗೆ ಶಿಲಾಗೋಳ ಅಂತೇಳಿ ಪರಿಗಣಿಸ್ತೀವಿ. ಶಿಲಾಗೋಳ. ಭೂಮಿ ಅಂತರಾಳವನ್ನು ಗಮನಿಸಿದಾಗ, ಭೂಮಿಯ ಆಂತರಿಕ ರಚನೆ ನೋಡಿದಾಗ ಒಂದನೇದ್ದು ಯಾವಂದ್ರೆ ಶಿಲಾಗೋಳ. ನೋಡಿ, ನಾವು ಭೂಮಿ ಅಂತರಾಳದಲ್ಲಿ ಒಂದನೇದು ಕ್ರಸ್ಟ್ ಇದೆ, ಎರಡನೇದ್ದು ಮೆಂಟಲ್ ಝೋನ್ ಇದೆ, ಔಟರ್ ಕೋರ್ ಇದೆ, ಮತ್ತೆ ಇನ್ನರ್ ಕೋರ್ ಇದೆ ಅಲ್ಲ. ಭೂಮಿ ಅಂತರಾಳವನ್ನ ಈ ತರ ಇದೆ. ಭೂಮಿ ಅಂತರಾಳ ನೋಡಿ, ಲಿಥೋಸ್ಪಿಯರ್ ಅಂಡ್ ಸ್ಟ್ರಕ್ಚರ್ ಅಂಡ್ ಕಾಂಪೋಸಿಷನ್ ಅಂತ ಕರಿತೀವಲ್ಲ ನಾವು. ಸುಡುಗಾಡ್ ಇಂಗ್ಲಿಷ್ನ ಕೊಟ್ಟಾನ, ಕನ್ನಡದ ಓದಮ್ ನಾವು ಸಾಕು ಕನ್ನಡದಾಗ ಓದ್ಬಿಟ್ರೆ ಸಾಕು. ಇಲ್ಲಾರ್ದ ಗಾಬರಿಯಾಗಿ ಇದು ಹೊಡೋದು ನಮ್ಗೆ ಎದಕ್ ಬೇಕದು? ಕನ್ನಡವೇ ನಮ್ಮ ತಂದೆ ತಾಯಿ, ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಬದುಕು. ಇಲ್ಲಾರ್ದು ಓದಿ ಗಾಬರಿಯಾಗಿ ಎದಿ ಹೊಡೋದು ನಮ್ಗೆ ಎದಕ್ ಬೇಕದೆಲ್ಲ? ನೋಡ, ಯಾರ ಇಂಗ್ಲಿಷ್ ಬರಂಗಿಲ್ಲ ಅಂತ ನಿಮ್ಮ ಮಾಯಿ. ನೀ ಹಂಗೆ ತಿಳ್ಕೊ, ನಾವೇನು ಮಾಡಮ್ ಹೇಳು? ನೀ ಏನ್ ಬೇಕಾದ್ ತಿಳ್ಕೊ, ನಮ್ ನೌಕರಿ ಆದ ಸಾಕಾಗ್ಯದ ನಮ್. ಹೌದಿಲ್ಲ? ಯಾರ 11,000 ರ್ಯಾಂಕ್ ಅದೀನಿ ಅಂತ ಹೇಳೋಣ, ಬರೀ ಅದೇ ಆಯ್ತು ನೋಡ ಒಂದು. ಎಸ್, ಭೂಮಿ ಅಂತರಾಳವನ್ನ, ಭೂಮಿಯ ಆಂತರಿಕ ರಚನೆ ನೋಡಿದಾಗ ಒಂದನೇ ಭಾಗ ಯಾವಂದ್ರೆ ಶಿಲಾಗೋಳ ಅಂತೇಳಿ ಕರಿತೀವಿ. ಶಿಲಾಗೋಳದ ವ್ಯಾಪ್ತಿ 0ದಿಂದ 60 ಕಿಲೋಮೀಟರ್ ವರೆಗೆ. ಈ 0ದಿಂದ 60 ಕಿಲೋಮೀಟರ್ ಶಿಲಾಗೋಳವನ್ನ 2 ಭಾಗಗಳನ್ನಾಗಿ ಮಾಡ್ತೀವಿ. 2 ಭಾಗ ಯಾವ್ದಂದ್ರೆ ವೆರಿ ಇಂಪಾರ್ಟೆಂಟ್ ಇದು. ಒಂದು ಸಿಯಾಲ್ ವಲಯ, ಇನ್ನೊಂದು ಸೀಮಾ ವಲಯ. ಸಿಯಾಲ್ ವಲಯ ಇನ್ನೊಂದು ಸೀಮಾ ವಲಯ. ಸಿಯಾಲ್ ವಲಯ ಇನ್ನೊಂದು ಸೀಮಾ ವಲಯ. ಸಿಯಾಲ್ ಮತ್ತೆ ಸೀಮಾ ವಲಯ ನೋಡಿ. ಇದು ಇದು ಇದಲ್ಲ, ಮೇಲಿನ ಪದರ ಅಂತ ಕರಿತೀವಿ. ಭೂಮಿಯ ಮೇಲ್ಪದರ ಅಂದ್ರು ಒಂದೇ, ಇದು ಕ್ರಸ್ಟ್ ಅಂತ ಕರೀತಾರೆ. ಕ್ರಸ್ಟ್ ಅಂದ್ರು ಒಂದೇ, ಭೂಮಿಯ ಮೇಲ್ಪದರ ಅಂದ್ರು ಒಂದೇ. ಅದಕ್ಕೆ ಭೂ ಕವಚ ಅಂತ ಕರೀತಾರೆ. ಭೂ ಕವಚ, ಭೂ ಕವಚ ಅಂದ್ರು ಒಂದೇ, ಕ್ರಸ್ಟ್ ಅಂದ್ರು ಒಂದೇ, ಅಥವಾ ತೊಗಟೆ ಅಂದ್ರು ಒಂದೇ. ಭೂ ತೊಗಟೆ, ಭೂ ತೊಗಟೆ, ಭೂ ತೊಗಟೆ ಅಂದ್ರು ಒಂದೇ, ಭೂ ಕವಚ ಅಂದ್ರು ಒಂದೇ, ಕ್ರಸ್ಟ್ ಅಂದ್ರು ಒಂದೇ. ಇದು ಭೂಮಿಯ ಮೇಲ್ಭಾಗದಲ್ಲಿ ಕಂಡು ಬರುವಂತ ಅಂಶ. ಕ್ರಸ್ಟ್, ಭೂ ಕವಚ, ತೊಗಟೆ ಎಲ್ಲ ಒಂದೇ. ಎಷ್ಟು ಅಂದ್ರೆ 0ದಿಂದ 60 ಕಿಲೋಮೀಟರ್ ವರೆಗೆ. 0ದಿಂದ 60 ಕಿಲೋಮೀಟರ್. ಇದೇನಿದೆ ಅಂತಂದ್ರೆ ಸಾಗರದ ಕವಚ ನೋಡಿದು. ಸಾಗರ, ನೀರು ಕಂಡು ಬರುತ್ತಿಲ್ಲ, ಅಪಾರ ಪ್ರಮಾಣದಲ್ಲಿ ನೀರು. ಹಾಗಾದ್ರೆ ಕೇವಲ ಶಿಲಾಗೋಳವನ್ನು ಮಾತ್ರ ಪರಿಗಣಿಸಿದಾಗ, ಶಿಲಾಗೋಳವನ್ನು ಮಾತ್ರ ಪರಿಗಣಿಸಿದಾಗ, ಶಿಲಾಗೋಳ ಅಂತಂದ್ರು ಒಂದೇ, ತೊಗಟೆ ಅಂದ್ರು ಒಂದೇ, ತೊಗಟೆ ಅಂದ್ರು ಒಂದೇ, ಭೂ ಕವಚ ಅಂದ್ರು ಒಂದೇ. ಭೂ ಕವಚ ಅಂದ್ರು ಒಂದೇ. ಇದಕ್ಕೆ ಕ್ರಸ್ಟ್ ಅಂತ ಕರೀತಾರೆ. ಕ್ರಸ್ಟ್. ನಾನು ಭೂಮಿಯ ಮೊದಲನೇ ಭಾಗನ ಹೇಳ್ತಾ ಇದ್ದೇನೆ, ಭೂಮಿಯ ಮೇಲ್ಭಾಗ ಹೇಳ್ತಾ ಇದ್ದೇನೆ. ಭೂ ಕವಚ ಅಂದ್ರು ಒಂದೇ, ಕ್ರಸ್ಟ್ ಅಂದ್ರು ಒಂದೇ. ಹಾಗಾದ್ರೆ ಈ ಒಂದು ಕವಚವನ್ನು ತೆಗೆದುಕೊಂಡಾಗ, ಕ್ರಸ್ಟ್ ತೆಗೆದುಕೊಂಡಾಗ 46.6 ಏನಿದೆ ಅಂದ್ರೆ ಆಮ್ಲಜನಕ ಇದೆ. ಆಮ್ಲಜನಕ ಭೂಮಿಯ ಮೇಲ್ಭಾಗದಲ್ಲಿ, ಭೂಮಿಯ ಕ್ರಸ್ಟ್ ಭಾಗದಲ್ಲಿ, ಶಿಲಾಗೋಳದಲ್ಲಿ ಏನಿದೆ ಅಂದ್ರೆ 46.6% ಆಕ್ಸಿಜನ್ ಇದೆ, 27.7% ಸಿಲಿಕಾನ್ ಇದೆ. ಸಿಲಿಕಾನ್ ಇದೆ, ನೆನ್ಪಿಡಿ. 46.6 ಆಮ್ಲಜನಕ ಇದೆ, 27.7 ಸಿಲಿಕಾನ್ ಇದೆ, 8.1 ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂ ಇದೆ, ಅಲ್ಯೂಮಿನಿಯಂ ಇದೆ. ನೆಕ್ಸ್ಟ್ 5%
ಕಬ್ಬಿಣ ಇದೆ, ಕಬ್ಬಿಣ ಇದೆ. 46.6 ಆಕ್ಸಿಜನ್ ಆಮ್ಲಜನಕದ ಪ್ರಮಾಣ ಕಂಡು ಬಂದರೆ 27.7 ಸಿಲಿಕಾನ್ ಇದೆ, 8.1 ಅಲ್ಯೂಮಿನಿಯಂ ಇದೆ, 5.1 ಫೆರಸ್ ಕಬ್ಬಿಣ ಇದೆ. ಇನ್ನ 3.6% ಕ್ಯಾಲ್ಸಿಯಂ ಇದೆ, ಕ್ಯಾಲ್ಸಿಯಂ 3.6% ಕ್ಯಾಲ್ಸಿಯಂ ಪ್ರಮಾಣ ಕಂಡು ಬರುತ್ತದೆ. ಇನ್ನು 2.8% ಸೋಡಿಯಂ ಇದೆ, ಸೋಡಿಯಂ 2.8% ಸೋಡಿಯಂ ಇದೆ, ವೆರಿ ಇಂಪಾರ್ಟೆಂಟ್. ಇನ್ನು 2.6% ಪೊಟ್ಯಾಷಿಯಂ ಇದೆ, ಪೊಟ್ಯಾಷಿಯಂ ಇದೆ. ಇನ್ನು 2.1% ಮ್ಯಾಗ್ನೀಷಿಯಂ ಇದೆ, ಮ್ಯಾಗ್ನೀಷಿಯಂ ಇದೆ. ಕೇವಲ ಶಿಲಾಗೋಳವನ್ನು ಪರಿಗಣಿಸಿದಾಗ ಶಿಲಾಗೋಳದಲ್ಲಿ ಏನೇನಿದೆ ಅಂದ್ರೆ ಎಲ್ಲಾ ಅಂಶಗಳು ಬರ್ತಾವ ನೋಡಿ. 46.6 ಆಮ್ಲಜನಕ ಇದೆ, 27.7 ಸಿಲಿಕಾನ್ ಇದೆ, 8.1 ಅಲ್ಯೂಮಿನಿಯಂ ಪ್ರಮಾಣ ಇದೆ, 5.1 ಕಬ್ಬಿಣ ಪ್ರಮಾಣ ಇದೆ, 3.6 ಕ್ಯಾಲ್ಸಿಯಂ ಇದೆ, 2.8% ಸೋಡಿಯಂ ಇದೆ, 2.6% ಪೊಟ್ಯಾಷಿಯಂ ಇದೆ, 2.1% ಮ್ಯಾಗ್ನೀಷಿಯಂ ಇದೆ. ಇದು ಕೇವಲ ಶಿಲಾಗೋಳವನ್ನ ಮಾತ್ರ ಪರಿಗಣಿಸಿದಾಗ, ಕೇವಲ ಕ್ರಸ್ಟ್ ಅನ್ನು ಮಾತ್ರ ಪರಿಗಣಿಸಿದಾಗ, ಭೂಕವಚವನ್ನು ಮಾತ್ರ ಪರಿಗಣಿಸಿದಾಗ, ಅಂದ್ರೆ ಭೂಮಿಯ ಮೇಲಿನ ಪದರ ಇದೆಯಲ್ಲ, ಭೂಕವಚ ಅಂದ್ರು ಒಂದೇ, ಕ್ರಸ್ಟ್ ಅಂದ್ರು ಒಂದೇ, ತೊಗಟೆ ಅಂದ್ರು ಒಂದೇ. ಈ ಭೂ ತೊಗಟೆಯನ್ನು ಎಷ್ಟು ಭಾಗ ಮಾಡ್ತೀವಿ ಅಂದ್ರೆ 2 ಭಾಗಗಳನ್ನಾಗಿ ಡಿವೈಡ್ ಮಾಡ್ತೀವಿ. 2 ಭಾಗಗಳನ್ನಾಗಿ ಡಿವೈಡ್ ಮಾಡ್ತೀವಿ. ಆ 2 ಭಾಗಗಳು ಯಾವ ಅಂತಂದ್ರೆ, ನಂಬರ್ 1 ಸಿಯಾಲ್ ವಲಯ, ಇನ್ನೊಂದು ಸೀಮಾ ವಲಯ. ಒಂದದ್ದು ಸಿಯಾಲ್ ವಲಯ, ಇನ್ನೊಂದು ಸೀಮಾ ವಲಯ. ಸಿಯಾಲ್ ವಲಯ ಮತ್ತೆ ಸೀಮಾ ವಲಯ 2 ಭಾಗಗಳನ್ನಾಗಿ ಮಾಡ್ತೀವಿ. ಟೋಟಲ್ ಇದರ ಆಳ ಎಷ್ಟಿದೆ ಅಂತಂದ್ರೆ, ಶಿಲಾಗೋಳದ ಆಳ ಭೂಮಿಯ ಮೇಲ್ಭಾಗದಿಂದ 0 ದಿಂದ 60 ಕಿಲೋಮೀಟರ್ ವರೆಗೆ ಆಳ ಇದೆ. 0 ದಿಂದ 60 ಕಿಲೋಮೀಟರ್. ಆ ಒಂದು ಶಿಲಾಗೋಳವನ್ನ ಸಿಯಾಲ್ ಮತ್ತು ಸೀಮಾ ವಲಯ ಅಂತ ಕರೆದೆವು. ಸಿಯಾಲ್ ವಲಯದ ವ್ಯಾಪ್ತಿ ಎಷ್ಟಿದೆ ಅಂದ್ರೆ 0 ದಿಂದ 10 ಕಿಲೋಮೀಟರ್ ಇದೆ. ಸೀಮಾ ವಲಯದ ವ್ಯಾಪ್ತಿ 10 ರಿಂದ 60 ಕಿಲೋಮೀಟರ್ ವರೆಗೆ ಇದೆ. 0 ದಿಂದ 10 ವರೆಗೆ ಸಿಯಾಲ್ ವಲಯ, 10 ರಿಂದ 60 ಕಿಲೋಮೀಟರ್ ವರೆಗೆ ಸೀಮಾ ವಲಯ. ಇಲ್ಲಿ ನೋಡಿ, 0 ದಿಂದ 10 ಸಿಯಾಲ್ ವಲಯ, 10 ರಿಂದ 60 ಸೀಮಾ ವಲಯ. ಹಾಗಾದ್ರೆ ಸಿಯಾಲ್ ವಲಯ ಮತ್ತು ಸೀಮಾ ವಲಯಗಳನ್ನು ಬೇರ್ಪಡಿಸುವ ರೇಖೆ ಯಾವ್ದೊಂದು ಕ್ವಶನ್ ಕೇಳೋಣ. ಸಿಯಾಲ್ ವಲಯ ಮತ್ತು ಸೀಮಾ ವಲಯಗಳನ್ನು ಬೇರ್ಪಡಿಸುವಂತ ರೇಖೆ ಯಾವ್ದೊಂದು ಕ್ವಶನ್ ಕೇಳಿದಾಗ, ವೆರಿ ಇಂಪಾರ್ಟೆಂಟ್, ಸಿಯಾಲ್ ವಲಯ ಮತ್ತು ಸೀಮಾ ವಲಯಗಳನ್ನು ಬೇರ್ಪಡಿಸುವ ರೇಖೆ ಕಾರ್ನಾಡ್ ರೇಖೆ. ನೋಡಿ, ಕಾರ್ನಾಡ್ ರೇಖೆ. ಸಿಯಾಲ್ ವಲಯ ಮತ್ತು ಸೀಮಾ ವಲಯಗಳನ್ನು ಬೇರ್ಪಡಿಸುವ ರೇಖೆ ಯಾವಂದ್ರ ಕಾರ್ನಾಡ್ ರೇಖೆ. ಸಿಯಾಲ್ ಅಂತ ಯಾಕೆ ಕರೆದ್ರು? ಯಾಕೆ ಸಿಯಾಲ್ ಅಂತ ಕರೆದ್ರಂದ್ರ, ಸಿಲಿಕಾನ್ ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚಾಗಿವೆ. ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಪ್ರಮಾಣ, ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಪ್ರಮಾಣ, ಅಲ್ಯೂಮಿನಿಯಂ, ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚಾಗಿದ್ದರಿಂದ ಸಿಯಾಲ್ ವಲಯ. ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಂ ಪ್ರಮಾಣ ಹೆಚ್ಚಾಗಿದ್ದರಿಂದ, ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಂ ಪ್ರಮಾಣ ಹೆಚ್ಚಾಗಿದ್ದರಿಂದ ಇದನ್ನ ಸೀಮಾ ವಲಯ ಅಂತ ಕರೀತಾರೆ. ಸಿಲಿಕಾನ್ ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚಾಗಿದ್ದರಿಂದ ಸಿಯಾಲ್ ವಲಯ, ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಂ ಪ್ರಮಾಣ ಹೆಚ್ಚಾಗಿದ್ದರಿಂದ ಸೀಮಾ ವಲಯ. ಅದಕ್ಕೆ ಆ ಪದಗಳನ್ನ ಸೇರಿಸ್ಯಾರ ನೋಡಿ, ಸೀಮಾ, ಸಿಯಾಲ್. ಸಿಲಿಕಾನ್ ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚು ಸಿಯಾಲ್, ಸಿಲಿಕಾನ್ ಮ್ಯಾಗ್ನೀಷಿಯಂ ಪ್ರಮಾಣ ಹೆಚ್ಚು ಸೀಮಾ. ಯಾಕದನ್ನು ಸಿಯಾಲ್ ವಲಯ ಸೀಮಾ ವಲಯ ಅಂತ ಕರೆದ್ರ ಅಂದ್ರೆ ಇದೇ ಉದ್ದೇಶಕ್ಕಾಗಿ ಕರೆದ್ರು. ಹಾಗಾದ್ರೆ ಸಿಯಾಲ್ ವಲಯದ ವಿಶೇಷ ಏನು ಅಂದ್ರೆ, ಇಲ್ಲಿ 2.7 ಡಿಗ್ರಿ ಸೆಲ್ಸಿಯಸ್, ಸಾರಿ 2.7 ಗ್ರಾಮ್ ಫರ್ ಸೆಂಟಿಮೀಟರ್ ಕ್ಯೂಬ್ ಇದರ ಸಾಂದ್ರ ಪ್ರಮಾಣ. ಇದರ ಸಾಂದ್ರತೆ ಎಷ್ಟಿದೆ ಅಂತ ಕೇಳಿದ್ರೆ 2.7 ಗ್ರಾಮ್ ಫರ್ ಸೆಂಟಿಮೀಟರ್ ಕ್ಯೂಬ್. ಡೆನ್ಸಿಟಿ ಅಂತ ಕರಿತೀವಿ, ಸಾಂದ್ರ ಪ್ರಮಾಣ. ನಾನು ಮನೆ ಹೇಳ್ತಾ ಇದ್ದೆ, ನಮಗೆ ಇಡೀ ಸೌರಮಂಡಲದಲ್ಲಿ, ಸೋಲಾರ್ ಸಿಸ್ಟಮ್ ದಲ್ಲಿ ಅತ್ಯಂತ ತೂಕಭರಿತವಾದ ಗ್ರಹ, ಅತ್ಯಂತ ಭಾರವಾಗಿರುವಂತ ಗ್ರಹ ಅಂದ್ರೆ ಭೂಮಿ. ಭೂಮಿಯ ಡೆನ್ಸಿಟಿ ಎಷ್ಟು ಅಂತ ಕೇಳ್ತಾನೆ. ಭೂಮಿಯ ಡೆನ್ಸಿಟಿ ಎಷ್ಟಿದೆ ಅಂದ್ರೆ ಟೋಟಲ್ 5.51
ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ಇಫ್ ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಏನು? ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಇದು ಅಲ್ಲ, ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಏನು? ಒಂದೇ ಆಯಾಮ, ಮೂರು ಆಯಾಮ? ಇಲ್ಲ ನೋಡಿ, ಇದು ನೋಡಿ, ಇದು ಮೂರು ಆಯಾಮ. ಕರೆಕ್ಟಾ? ಇದು ಸೆಂಟಿಮೀಟರ್ ಬಾಕ್ಸ್. ಇದು ಅಂತ ಒಂದು ಡಬ್ಬಿಯಲ್ಲಿ ಅಲ್ಲಿ ಕಲ್ಲ, ಉಸಗ, ಮಣ್ಣ, ಅಲ್ಲಿ ಕಟ್ಟಿಗೆ ಎಲ್ಲ ತುಂಬಿ ತೂಕಕ್ಕಿಟ್ಟೆ ಅಂದ್ರೆ ಅದರ ತೂಕದ ಪ್ರಮಾಣ ಎಷ್ಟಾಗ್ತಂದ್ರ 2.7 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್ ಆಗ್ತದ. ಅಲ್ಲ, ಯಾಕೆ ಗೊಂಬೆ ಚಿತ್ರ ಯಾಕೆ ತಸೈ ಮಾಡೋದು? ಇದೊಂದು ಏನಪ್ಪಾ ಅಂದ್ರೆ ಸೆಂಟಿಮೀಟರ್ ಕ್ಯೂಬ್. ಇದು ಮೂರು ಆಯಾಮಗಳು ಅಂತ ಕರಿತೀವಿ. ಮೂರು ಆಯಾಮಗಳು. ಮೂರು ಆಯಾಮಗಳಂದ್ರೆ ಯಾವ? ಇದಲ್ಲ, ಇದು ಸೆಂಟಿಮೀಟರ್ ಕ್ಯೂಬ್ ಅಂತ ಕರಿತೀವಿ. ಇಲ್ಲಿ ಕಲ್ಲು, ಮಣ್ಣು, ಉಸಗನ ತುಂಬಿ ತೂಕಕ್ಕಿಟ್ರ ಅದರ ಒಂದು ತೂಕದ ಪ್ರಮಾಣ ಎಷ್ಟಾಗ್ತಂದ್ರೆ 2.7 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಕರಿತೀವಿ. ಇಲ್ಲಿ ಸಾಂದ್ರತೆ ಎಷ್ಟಿದೆ ಅಂದ್ರೆ 2.7 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ಇನ್ನು ಸೀಮಾ ವಲಯದ ಎಷ್ಟಿದೆ ಅಂದ್ರೆ ಸೀಮಾ ವಲಯದ್ದು 2.95 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ಹಂಗ ಭೂಮಿ ಒಳಗೋದಂಗ ಆ ಡೆನ್ಸಿಟಿ ಪ್ರಮಾಣ ಏನಾಗ್ತಂದ್ರೆ ಜಾಸ್ತಿ ಆಗ್ತಾ ಹೋಗ್ತದೆ. ನೋಡಿ, ಸಿಯಾಲ್ ವಲಯದ ಎಷ್ಟಿದೆ ಅಂದ್ರೆ 2.7 ಇದೆ. ಸೀಮಾ ವಲಯದ ಎಷ್ಟಿದೆ ಅಂದ್ರೆ 2.95 ಇದೆ. ಸಿಯಾಲ್ ವಲಯದ್ದು 2.7 ಇದ್ರೆ ಸೀಮಾ ವಲಯದ್ದು 2.95 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್ ಅಲ್ಲ. ಇದು ನೋಡಿ, ಸಿಯಾಲ್ ವಲಯದ್ದು 2.7, ಸೀಮಾ ವಲಯದ್ದು 2.95 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ಸರ್ ಎಲ್ಲ ಓಕೆ, ಇದೇನ್ ಸರ್ ಅಂತಂದಾಗ ಇದು ಭೂಮಿಯ ಅಂತರಾಳದಲ್ಲಿ, ಭೂಮಿಯ ಮೇಲ್ಭಾಗದಲ್ಲಿ ಸಾಗರ ನೀರು ಆವೃತವಾಗಿರುತ್ತದೆ. ಅದಕ್ಕೆ ನಾಳೆ ಕ್ವಶನ್ ಕೇಳ್ತಾನೆ, ಸಾಗರಗಳ ಕೆಳಭಾಗ ಯಾವ್ದಿರುತ್ತಂದ್ರೆ ಡೈರೆಕ್ಟ್ ಸೀಮಾ ವಲಯ. ನೋಡಿ, ಸೀಮಾ ವಲಯವನ್ನ ಸಾಗರಿಕ ಕವಚದ ವಲಯ ಅಂತ ಕರೀತಾರೆ. ಅಂದ್ರ ಸಾಗರಗಳಲ್ಲಿ ಭೂಮಿ ಯಾವ ವಲಯ ಕಂಡು ಬರೋದಿಲ್ಲ ಅಂತ ಕ್ವಶನ್ ಕೇಳ್ಯಾನ. ಸಾಗರಗಳಲ್ಲಿ ಭೂಮಿ ಯಾವ ವಲಯ ಕಂಡು ಬರಂಗಿಲ್ಲ ಅಂದ್ರೆ ಸಿಯಾಲ್ ವಲಯ ಕಂಡು ಬರಂಗಿಲ್ಲ. ಸಿಯಾಲ್ ವಲಯ ಸಿಯಾಲ್ ವಲಯ ಕಂಡು ಬರಂಗಿಲ್ಲ. ಡೈರೆಕ್ಟ್ ಯಾವ್ದು ಬರ್ತಂದ್ರೆ ಸೀಮಾ ವಲಯ ಬರ್ತದೆ. ಈಗ ಮರಿಯನ್ ಚಾಲೆಂಜ್ ತಗ್ಗದ ಆಳ ಎಷ್ಟಿದೆ? 11,033 ಮೀಟರ್ ಆಳ ಇದೆ. ಅತ್ಯಂತ ಆಳವಾಗಿರುವಂತ ತಗ್ಗದು. ಸಾಗರಿಕ ತಗ್ಗುಗಳಲ್ಲಿ ಅತ್ಯಂತ ಆಳವಾಗಿರುವಂತ ತಗ್ಗ ಯಾವಂದ್ರೆ ಮರಿಯಾನ್ ಅನ್ನುವಂತ ಆ ಚಾಲೆಂಜರ್ ಅನ್ನುವಂತ ತಗ್ಗು ಬರ್ತದೆ. ಆ ಚಾಲೆಂಜರ್ ತಗ್ಗದ ಆಳ ಎಷ್ಟಿದೆ ಅಂದ್ರೆ 11,033 ಮೀಟರ್ ಆಳವಾಗಿದೆ. 11,033 ಮೀಟರ್ ಆಳ. ಇದು ಯಾವ ಸಾಗರದಲ್ಲಿ ಕಂಡು ಬರ್ತಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತದೆ. ಪೆಸಿಫಿಕ್ ಸಾಗರದಲ್ಲಿ 11,033 ಮೀಟರ್ ಆಳವಾಗಿರುವಂತ ಈ ಒಂದು ತಗ್ಗು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತದೆ. ಮತ್ತ ಇದು ಇರದೇ 10 ಕಿಲೋಮೀಟರ್ ಆದ. ಇನ್ನು 11,000 ಅಂದ್ರೆ 11 ಕಿಲೋಮೀಟರ್ ಇನ್ನೂ ಜಾಸ್ತಿ ಐತಲ್ಲ, ಹೌದಲ್ಲ? ಸಿಯಾಲ್ ವಲಯದ ವ್ಯಾಪ್ತಿ ಎಷ್ಟಿದೆ? ಇರದೇ 10 ಕಿಲೋಮೀಟರ್ ಇದೆ. ಮತ್ತೆ ಇದರ ವ್ಯಾಪ್ತಿ ಎಷ್ಟಿದೆ? 11,033 ಇದೆ. ಅಂದ್ರೆ ಇನ್ನೂ 1 ಕಿಲೋಮೀಟರ್ ಡೆಪ್ತ್ ಹೋಗ್ತದೆ ಅಂತ, ಇನ್ನೊಂದು ಕಿಲೋಮೀಟರ್ ಆಳ ಹೋಗ್ತದೆ ಅಂತ ಅರ್ಥ. ಅದು ಇನ್ನೂ 1 ಕಿಲೋಮೀಟರ್ ಆಳ ಹೋಗುತ್ತದೆ. ಆ ಉದ್ದೇಶಕ್ಕಾಗಿ 11,033 ಮೀಟರ್ ಆಳವಾಗಿದೆ. 11,033 ಮೀಟರ್ ಆಳವಾಗಿದ್ದು ಇಡೀ ಅತ್ಯಂತ ಆಳವಾಗಿರುವಂತ ಸಾಗರಿಕ ತಗ್ಗು ಅಂದ್ರೆ ಮರಿಯನ್ ಚಾಲೆಂಜರ್ ತಗ್ಗು. ಆ ಉದ್ದೇಶಕ್ಕಾಗಿ ಸಾಗರಗಳ ಕೆಳಭಾಗದಲ್ಲಿ ಕಂಡು ಬರುವಂತ ವಲಯ ಯಾವ್ದಂದ್ರ ಅದು ಸೀಮಾ ವಲಯ ಅಂತ ಹೇಳಿ ಕರಿತೀವಿ. ಸೀಮಾ ವಲಯ ಪರ್ಫೆಕ್ಟಾ? ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚಾಗಿದೆ, ಸಿಯಾಲ್ ವಲಯ. ಸಿಲಿಕಾನ್ ಮ್ಯಾಗ್ನೀಷಿಯಂ ಪ್ರಮಾಣ ಹೆಚ್ಚಾಗಿದೆ, ಸೀಮಾ ವಲಯ. ಈ ಸಿಯಾಲ್ ವಲಯ ಮತ್ತು ಸೀಮಾ ವಲಯಗಳನ್ನು ಬೇರ್ಪಡಿಸುವಂತ ರೇಖೆ ಯಾವಂದ್ರ ಕಾರ್ನಾಡ್ ರೇಖೆ. ಯಾಕೆ ಇದನ್ನ ಸಿಯಾಲ್ ವಲಯ ಅಂತ ಕರೆದ್ರು? ಸಿಲಿಕಾನ್ ಅಲ್ಯೂಮಿನಿಯಂ. ಯಾಕೆ ಇದನ್ನ ಸೀಮಾ ವಲಯ ಅಂತ ಕರೆದ್ರು? ಸಿಲಿಕಾನ್ ಮ್ಯಾಗ್ನೀಷಿಯಂ. ಇದೇನು? ಸಾಗರಗಳ ಒಳಭಾಗ, ಸಾಗರದ ಆಳಭಾಗ. ಸಾಗರಗಳ ಕೆಳಭಾಗದಲ್ಲಿ ಕಂಡು ಬರುವಂತ ವಲಯ ಯಾವಂದ್ರ ಡೈರೆಕ್ಟ್ ಸೀಮಾ ವಲಯ ಕಂಡು ಬರುತ್ತದೆ. ಇನ್ನ ಶಿಲಾಗೋಳ ಹಾಗೂ ಮಿಶ್ರಗೋಳಗಳನ್ನು ಬೇರ್ಪಡಿಸುವಂತ ರೇಖೆ, ಇದು ಪ್ರಧಾನವಾದ ರೇಖೆ. ಇದಕ್ಕೇನಂತ ಕರಿತೀವಿ ಅಂದ್ರೆ ಮೋಹೋ ರೇಖೆ ಅಂತ ಕರಿತೀವಿ. ಯಾವ ರೇಖೆ ಅಂತ ಗುರುತಿಸ್ತಾರೆ? ಮೋಹೋ ರೇಖೆ ಅಥವಾ ಮೊಸವಿಕ್ ರೇಖೆ ಅಂತ ಕರೀತಾರೆ. ಮೋಹೋ ರೇಖೆ ಅಥವಾ ಮೊಸವಿಕ್ ರೇಖೆ.
ಮೇಹೋ, ಮೇಹಾ, ರೋವಿ, ಸಿಕ್. ಮೇಹಾ ರೋ ಸಿಕ್ ಅನ್ನುವಂಥದ್ದು ಮೋಹೋ, ಮೋಹೋ ಎರಡು ಒಂದೇ. ಇದು ಡೈರೆಕ್ಟ್ ಹಿಂಗೆ ಕೇಳ್ಬಿಡ್ತಾನೆ, ಶಿಲಾಗೋಳ ಹಾಗೂ ಮಿಶ್ರಗೋಳಗಳನ್ನು ಬೇರ್ಪಡಿಸುವುದು ಯಾವುದು, ಅಥವಾ ಕ್ರಸ್ಟ್ ಮತ್ತು ಮ್ಯಾಂಟಲ್ ಝೋನ್ಗಳನ್ನು ಡಿವೈಡ್ ಮಾಡೋದು ಯಾವ್ದು ಅಂತ ಕೇಳ್ತಾನೆ. ಕ್ರಸ್ಟ್ ಮತ್ತು ಮ್ಯಾಂಟಲ್ ಗಳನ್ನು ಡಿವೈಡ್ ಮಾಡೋದು ಯಾವ್ದು ಅಂದ್ರೆ ಅದು ಮೋಹೋ ರೇಖೆ ಅಂತ ಕರಿತೀವಿ. ಮೋಹೋ ರೇಖೆ ಅಂದ್ರೂ ಒಂದೇ, ಮೋಸವಿಕ್ ರೇಖೆ ಅಂದ್ರೂ ಒಂದೇ. ಮೋಹ ರೇಖೆ ಅಥವಾ ಮೋಸವಿಕ್ ರೇಖೆ, ಮೋಹಸ್ವಿಕ್ ರೇಖೆ ಅಥವಾ ಮೋಹ ರೇಖೆ ಅಥವಾ ಮೋಹ ರೋವಿಸಿಕ್ ಅಂತ ರೇಖೆ ಅಂತ ಕರೀತಾರೆ. ಶಿಲಾಗೋಳ ಹಾಗೂ ಮಿಶ್ರಗೋಳಗಳನ್ನ ಬೇರ್ಪಡಿಸುವಂತ ರೇಖೆ. ಇನ್ನು ಮಿಶ್ರಗೋಳ ಇದೆಯಲ್ಲ, ಮಿಶ್ರಗೋಳದ ವಿಶೇಷ ಏನು ಅಂತಂದ್ರೆ ಇದು ದ್ರವ ರೂಪದಲ್ಲಿ ಇರ್ತದೆ. ಇದು ದ್ರವ ರೂಪದಲ್ಲಿ, ಮಿಶ್ರಗೋಳವನ ದ್ರವ ರೂಪ, ಬಹಳಷ್ಟು ದ್ರವ ರೂಪದಲ್ಲಿ. ಯಾಕಂದ್ರೆ ಶಿಲಾಚೂರುಗಳು ಕುದ್ದು 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 ಲಾವಾರಸ ಆಗ್ತದೆ. ಬಹಳಷ್ಟು ಹೀಟ್ ಇರ್ತದೆ ಒಳಗಡೆ. ಆ ಹೀಟ್ ಏನಾಗ್ತಂದ್ರೆ ಕುದಿಲಕ್ ಪ್ರಾರಂಭ ಆಗಿ ಕುದ್ದು 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 ಮತ್ತ ಕುದ್ದು ಮತ್ತಷ್ಟು ಕುದ್ದು ಇನ್ನಷ್ಟು ಕುದ್ದು ಏನಾಗ್ತಂದ್ರ ಲಾವಾರಸ ಆಲಕ್ ಶುರು ಮಾಡ್ತದೆ. ಆ ಲಾವಾರಸ ಏನ್ ಮಾಡ್ತದ, ಒಳಗಿರುವಂತ ಲಾವಾರಸ ಮೇಲ್ಗಡೆ ಬರ್ಬೇಕಂತ ಪ್ರಯತ್ನ ಮಾಡ್ಲಕ್ ಶುರು ಮಾಡ್ತದೆ. ಆ ಬರ್ಬೇಕಂತ ಮೇಲ್ ಬರ್ಬೇಕನ್ನುವಂತ ಸಮಯದಲ್ಲಿ ಮೇಲಿನ ಭೂಮಿಯ ಕವಚಗಳು ಏನಾಗ್ತಂದ್ರೆ ಗಡಗಡ ಗಡಗಡ ನಡಗಲು ಶುರು ಮಾಡ್ತವೆ. ಆ ನಡುಗುವುದನ್ನೇ ಭೂಕಂಪ ಅಂತ ಕರಿತೀವಿ. ಮೇಲಿನ ಪ್ಲೇಟ್ ನಡಗ್ಲಕ್ ಶುರು ಮಾಡಿತ್ತಂದ್ರೆ ಭೂಕಂಪ. ಅದೇನಾದ್ರೂ ಪ್ಲೇಟ್ ನಡಿಗಿ ಒಳಗಿರುವಂತ ಲಾವಾರಸ ಬರ್ಲಾಕ್ ಶುರು ಮಾಡಿತ್ತಂದ್ರೆ ಅದನ್ನೇ ಜ್ವಾಲಾಮುಖಿ ಅಂತ ಕರಿತೀವಿ. ಎಷ್ಟು ಸಿಂಪಲ್ ಇದೆ ಜಿಯೋಗ್ರಫಿ. ಎಷ್ಟು ಸಿಂಪಲ್ ಇದೆ ಜಿಯೋಗ್ರಫಿ. ಅದಕ್ಕೆ ನಾಳೆ IAS ಕೇಳಿದ ಕ್ವಶನ್ ಏನ್ ಕೇಳಿದ್ದಾನಂದ್ರೆ ಲಾವರ್ ಏನು ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು ಸಂಭವಿಸುವಂತ ವಲಯ ಯಾವ್ದಂದ್ರೆ ಅದು ಮಿಶ್ರಗೋಳ ಅಂತ ಕರಿತೀವಿ. ಮಿಶ್ರಗೋಳ ಅಂದ್ರೂ ಒಂದೇ, ಮ್ಯಾಂಟಲ್ ಝೋನ್ ಅಂದ್ರೂ ಒಂದೇ. ಹಾಗಾದ್ರೆ ಮಿಶ್ರಗೋಳವನ್ನ ಮತ್ತೆ ಎರಡು ಭಾಗ ಮಾಡ್ತೀವಿ. ಆ ಎರಡು ಭಾಗ ಯಾವ್ದಂದ್ರೆ ಎರಡು ಭಾಗ ಯಾವ್ದಂದ್ರೆ ನಂಬರ್ 1 ಎಸ್ತನೋಸ್ಪಿಯರ್, ಎಸ್ತನೋಸ್ಪಿಯರ್. ಇನ್ನೊಂದು ಮಿಸೋಸ್ಪಿಯರ್, ಮಿಸೋಸ್ಪಿಯರ್. ಒಂದು ಎಸ್ತನೋಸ್ಪಿಯರ್, ಇನ್ನೊಂದು ಮಿಸೋಸ್ಪಿಯರ್. ಮಿಶ್ರಗೋಳವನ್ನು ಎರಡು ಭಾಗ ಮಾಡ್ತೀವಿ, ಒಂದು ಎಸ್ತನೋಸ್ಪಿಯರ್, ಇನ್ನೊಂದು ಮಿಸೋಸ್ಪಿಯರ್. ಹಾಗಾದ್ರೆ ಮಿಶ್ರಗೋಳದಲ್ಲಿ 60ರಿಂದ 700 ಕಿಲೋಮೀಟರ್ ವರೆಗೆ, 60ರಿಂದ 700 ಕಿಲೋಮೀಟರ್ ವರೆಗೆ ಎಸ್ತನೋಸ್ಪಿಯರ, 700ರಿಂದ 2900 ಕಿಲೋಮೀಟರ್ ವರೆಗೆ ಮಿಸೋಸ್ಪಿಯರ್ ಅಂತೇಳಿ ಡಿವೈಡ್ ಮಾಡ್ತೀವಿ. ಒಂದು ಎಸ್ತನೋಸ್ಪಿಯರ್, ಇನ್ನೊಂದು ಮಿಸೋಸ್ಪಿಯರ್. ಎಸ್ತನೋಸ್ಪಿಯರ್ ವ್ಯಾಪ್ತಿ 60ರಿಂದ 700, 700ರಿಂದ 2900 ಕಿಲೋಮೀಟರ್ ವರೆಗೆ ಮಿಸೋಸ್ಪಿಯರ್. ಹಾಗಾದ್ರೆ ಕರೆಕ್ಟ್ ಈಗ ಆ ಡಿಸಿಷನ್ ತೆಗೆದುಕೊಂಡಾಗ ಎಸ್ತನೋಸ್ಪಿಯರ್ ಹಾಗೂ ಮಿಸೋಸ್ಪಿಯರ್ ಗಳನ್ನ ಬೇರ್ಪಡಿಸುವಂತ ರೇಖೆ ಯಾವ್ದು ಕೇಳ್ತಾನೆ. ಸಿಂಪಲ್. ಇಲ್ಲಿ ಸೀಮಾ ಮತ್ತು ಸಿಯಾಲ್ ಮತ್ತು ಸೀಮಾ ವಲಯಗಳನ್ನು ಬೇರ್ಪಡಿಸೋದು ಕಾರ್ನಾಡ್ ಆದ್ರೆ, ಎಸ್ತನೋಸ್ಪಿಯರ್ ಹಾಗೂ ಮಿಸೋಸ್ಪಿಯರ್ ಗಳನ್ನ ಬೇರ್ಪಡಿಸುವಂತ ರೇಖೆ ಯಾವ್ದು ಕ್ವಶನ್ ಕೇಳ್ತಾನೆ. ಯಾವ ರೇಖೆ ಬೇರ್ಪಡಿಸ್ತದೆ, ಯಾವ ರೇಖೆ ಬೇರ್ಪಡಿಸ್ತದೆ, ಯಾರು ಹೇಳ್ತಾರೆ? ಶಬಾಷ್. ರೆಪೀಟ್ ರೈಟ್ ಆನ್ಸರ್ ನೋಡಿ. ರೆಪೀಟ್, ಉಪ್ಪಿಟ್ ಅಂತ ಬರೆದಿರಿ, ಅವಸರ ಮಾಡಿ. ಸರಿಯಾಗಿರುವಂತ ಉತ್ತರ ರೆಪೀಟ್. ರೆಪೀಟ್, ರೆಪೀಟ್ ಸರಿಯಾಗಿರುವಂತ ಉತ್ತರ ರೆಪೀಟ್. ಎಸ್ತನೋಸ್ಪಿಯರ್ ಹಾಗೂ ಮಿಸೋಸ್ಪಿಯರ್ ಗಳನ್ನ ಬೇರ್ಪಡಿಸುವಂತ ರೇಖೆ ಯಾವ್ದಂದ್ರ ರೆಪೀಟ್ ರೇಖೆ. ಹಿಂಗೆ ಕ್ವಶನ್ ಕೇಳ ನೋಡಿ. ಎಸ್ತನೋಸ್ಪಿಯರ್ ಹಾಗೂ ಮಿಸೋಸ್ಪಿಯರ್ ಗಳನ್ನು ಬೇರ್ಪಡಿಸುವಂತ ರೇಖೆ ಯಾವ್ದಂತ ಕೇಳಿದ್ದಾನೆ, ರೆಪೀಟ್ ರೇಖೆ. ಹಾಗಾದ್ರೆ ಭೂಕಂಪಗಳು ಜ್ವಾಲಾಮುಖಿಗಳು ಸಂಭವಿಸುವಂತ ವಲಯ ಯಾವುದು? ಭೂಕಂಪ ಜ್ವಾಲಾಮುಖಿಗಳು ಸಂಭವಿಸುವಂತ ವಲಯ ಯಾವಂದ್ರ ಎಸ್ತನೋಸ್ಪಿಯರ್. ಎಸ್ತನೋಸ್ಪಿಯರದಲ್ಲಿ ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಸಂಭವಿಸುತ್ತವೆ. ಹಿಂಗೆ ಕ್ವಶನ್ ಕೇಳೋಣ. IAS ಕೇಳಿದಂತ ಪ್ರಶ್ನೆ, ಭೂಮಿ ಅಂತರಾಳದಲ್ಲಿ ಯಾವ ವಲಯದಲ್ಲಿ ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಸಂಭವಿಸುತ್ತವೆ ಅಂತ ಕ್ವಶನ್ ಕೇಳಿದ್ದಾನೆ. ಸರಿಯಾಗಿರುವಂತ ಉತ್ತರ ಎಸ್ತನೋಸ್ಪಿಯರ್. ಎಸ್ತನೋಸ್ಪಿಯರ್. ಮಿಶ್ರಗೋಳವನ್ನು ಎರಡು ಭಾಗ ಮಾಡ್ತೀವಿ, ಎರಡು ಭಾಗ ಮಾಡ್ತೀವಿ. ಒಂದು ಎಸ್ತನೋಸ್ಪಿಯರ್, ಇನ್ನೊಂದು ಮಿಸೋಸ್ಪಿಯರ್. ಭೂಕಂಪ ಭೂಕಂಪ ಮತ್ತು ಜ್ವಾಲಾಮುಖಿಗಳು. ಭೂಕಂಪ ಮತ್ತು ಜ್ವಾಲಾಮುಖಿಗಳು ಭೂಮಿ ಅಂತರಾಳದ ಯಾವ ವಲಯದಲ್ಲಿ ಸಂಭವಿಸುತ್ತವೆ ಅಂತ ನಾಳೆ ಕ್ವಶನ್ ಕೇಳಿದ ಅಂದ್ರೆ
ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಸಂಭವಿಸುವಂತ ವಲಯ ಯಾವ್ದಂದ್ರೆ ಅದು ಎಸ್ತನೋಸ್ಪಿಯರ್. ಎಸ್ತನೋಸ್ಪಿಯರ್ದಲ್ಲಿ ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಸಂಭವಿಸುತ್ತವೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಸರಿಸುಮಾರು 1500ರಿಂದ 2000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ. 1500ರಿಂದ 2000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರೋದ್ರಿಂದ ಸಹಜವಾಗಿನೇ ಅಲ್ಲಿರುವಂತ ಲಾವಾರಸ ಏನ್ ಮಾಡಕ್ ಶುರು ಮಾಡ್ತದೆ, ಕುದಿಲಕ್ ಪ್ರಾರಂಭ ಮಾಡ್ತದೆ. ಕುದ್ದು 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 ಆ ಲಾವಾರಸ ಹೊರಗಡೆ ಬರ್ಲಾಕ್ ಪ್ರಯತ್ನ ಮಾಡ್ತದಲ್ಲ, ಆ ಮೇಲಿನ ಭೂಕವಚಗಳು ಅಳಗಾಳಕ್ ಶುರು ಮಾಡ್ತವೆ. ಅದನ್ನೇ ಭೂಕಂಪ ಅಂತ ಕರಿತೀವಿ. ನಂತರ ಜ್ವಾಲಾಮುಖಿಗಳು ಸಂಭವಿಸ್ತವೆ. ಆ ಭೂಕಂಪ ಜ್ವಾಲಾಮುಖಿಗಳು ಸಂಭವಿಸುವಂತ ಭೂಮಿ ಅಂತರಾಳದ ವಲಯ ಯಾವ್ದಂದ್ರ ಅದು ಎಸ್ತನೋಸ್ಪಿಯರ್. ಎಸ್ತನೋಸ್ಪಿಯರ್ದಲ್ಲಿ ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಸಂಭವಿಸುತ್ತವೆ. ವೆರಿ ಇಂಪಾರ್ಟೆಂಟ್. ಸರಿ, ಇಲ್ಲಿ ಸಾಂದ್ರತೆ ಎಷ್ಟಿದೆ? ಇಲ್ಲಿ ಸಾಂದ್ರತೆ ಎಷ್ಟಿದೆ ಅಂತಂದ್ರೆ 2.9 ದಿಂದ ಆರಂಭ ಆಗಿ 2.9 to 5.5 ಗ್ರಾಮ್ ಫರ್ ಸೆಂಟಿಮೀಟರ್ ಕ್ಯೂಬ್ ಸಾಂದ್ರ ಪ್ರಮಾಣ. 2.9 ಆರಂಭ ಆಗಿ 5.5 ಎಂಡ್ ಆಗ್ತದೆ. 2.9 to 5.5 ಗ್ರಾಮ್ ಫರ್ ಸೆಂಟಿಮೀಟರ್ ಕ್ಯೂಬ್ ಇಲ್ಲಿಯ ಸಾಂದ್ರ ಪ್ರಮಾಣ ಅಂತ ಕರಿತೀವಿ. ಸಾಂದ್ರತೆ, ಈ ವಲಯದ ಸಾಂದ್ರ ಪ್ರಮಾಣ ಎಷ್ಟಿದೆ ಅಂದ್ರೆ 2.9 ಆರಂಭ ಆಗಿ 5.5 ಎಂಡ್ ಆಗ್ತದೆ. ಪರ್ಫೆಕ್ಟಾ? ಎಸ್ತನೋಸ್ಪಿಯರ್ ಮತ್ತು ಮಿಸೋಸ್ಪಿಯರ್. ಒಂದನೇದ್ದು ಸಿಯಾಲ್ ವಲಯ, ಎರಡನೇದ್ದು ಸೀಮಾ ವಲಯ, ಮೂರನೇದ್ದು ಎಸ್ತನೋಸ್ಪಿಯರ್, ನಾಲ್ಕನೇದ್ದು ಮಿಸೋಸ್ಪಿಯರ್. ಸರ್, ಮಿಸೋಸ್ಪಿಯರ್ ಬಗ್ಗೆ ಸ್ವಲ್ಪ ಮಾತಾಡ್ರಿ ಅಂದ್ರೆ ಮಾತಾಡಕ್ ಸಾಧ್ಯ ಇಲ್ಲ. ಅವು ಮಿಸೋಸ್ಪಿಯರ್ದಲ್ಲಿ ಏನೂ ಇಲ್ಲ, ಅಲ್ಲಿ ಯಾವುದೇ ವರ್ಕೌಟ್ ಆಗಂಗಿಲ್ಲ. ಮಿಸೋಸ್ಪಿಯರ್ ಬಗ್ಗೆ ಮಾತಾಡೋದು ಏನ್ ಮಾತಾಡ್ತಾರೆ? ಅಲ್ಲಿ ಗಟ್ಟಿಯಾಗಿರ್ತದಲ್ಲ, ಪೂರ್ತಿ ಗಟ್ಟಿಯಾಗಿರ್ತ. ಆ ಕಡೆ ಲಾವಾರಸನು ಇಲ್ಲ, ಈ ಕಡೆ ಪೂರ್ತಿ ಗಟ್ಟಿ ಇಲ್ಲ, ಮಧ್ಯದಲ್ಲಿ ಇರ್ತದ ಮಿಸೋಸ್ಪಿಯರ್. ಎಸ್. ಇನ್ನ ಮಿಶ್ರಗೋಳ ಮತ್ತು ಕೇಂದ್ರಗೋಳಗಳನ್ನ ಬೇರ್ಪಡಿಸುವಂತ ರೇಖೆ ಆಗ್ಲೇ ಹೇಳಿದೆ ನಿಮಗೆ, ಇದೆ ನೋಡಿ. ಮಿಶ್ರಗೋಳ ಮತ್ತು ಕೇಂದ್ರಗೋಳಗಳನ್ನ ಬೇರ್ಪಡಿಸುವಂತ ರೇಖೆ ಯಾವುದು ಅಂತಂದ್ರೆ ಯಾವುದು? ಗುಟೆನ್ಬರ್ಗ್ ರೇಖೆ ಅಂತ ಕರಿತೀವಿ. ಗುಟೆನ್ಬರ್ಗ್ ರೇಖೆ. ಗುಟೆನ್ಬರ್ಗ್ ರೇಖೆ. ಗುಟೆನ್ಬರ್ಗ್ ರೇಖೆ ಅಂದ್ರು ಒಂದೇ. ಇದಕ್ಕೆ ಹೋಲ್ಡ್ ಹ್ಯಾಮ್ ರೇಖೆ ಅಂತ ಕರೀತಾರೆ. ಹೋಲ್ಡ್ ಹ್ಯಾಮ್ ರೇಖೆ. ಹೋಲ್ಡ್ ಹ್ಯಾಮ್ ರೇಖೆ ಅಂದ್ರು ಒಂದೇ. ಇದನ್ನ ಗುಟೆನ್ಬರ್ಗ್ ರೇಖೆ ಅಂದ್ರು ಒಂದೇ. ಗುಟೆನ್ಬರ್ಗ್ ರೇಖೆಗೆ ಇರುವ ಇನ್ನೊಂದು ಹೆಸರೇ ಹೋಲ್ಡ್ ಹ್ಯಾಮ್ ರೇಖೆ. ಹೋಲ್ಡ್ ಹ್ಯಾಮ್ ರೇಖೆ ಅಂತ ಕರೀತಾರೆ. ಗುಟೆನ್ಬರ್ಗ್ ರೇಖೆ ಅಥವಾ ಹೋಲ್ಡ್ ಹ್ಯಾಮ್ ರೇಖೆ ಯಾವ್ದಂದ್ರ ಮಿಶ್ರಗೋಳ. ಪ್ರಧಾನವಾದ ನೆನಪಿಡಿ, ಶಿಲಾಗೋಳ ಮಿಶ್ರಗೋಳಗಳನ್ನು ಬೇರ್ಪಡಿಸೋದು ಮೊಹವಿಕ್ ರೇಖೆ. ಮಿಶ್ರಗೋಳ ಹಾಗೂ ಕೇಂದ್ರಗೋಳನ್ನು ಬೇರ್ಪಡಿಸೋ ರೇಖೆ ಗುಟೆನ್ಬರ್ಗ್ ರೇಖೆ. ಇವೆರಡರ ನೆನಪಿಡ್ರಿ. ಇವೆರಡು ನೆನಪಿಟ್ರೆ ಸಾಕು. ಮುಂದೆ ಮತ್ತವು ಸಬ್ ಡಿವಿಷನ್ ಗಳನ್ನ ನೆನಪಿಡ್ತಾ ಹೋಗುವಂತ್ರಿ. ಶಿಲಾಗೋಳ ಮಿಶ್ರಗೋಳಗಳನ್ನು ಬೇರ್ಪಡಿಸೋದು ಮೊಹರಿಕ್ ರೇಖೆ. ಮಿಶ್ರಗೋಳ ಹಾಗೂ ಕೇಂದ್ರಗೋಳಗಳನ್ನು ಬೇರ್ಪಡಿಸೋದು ಗುಟೆನ್ಬರ್ಗ್ ರೇಖೆ. ಗುಟೆನ್ಬರ್ಗ್ ರೇಖೆ ಅಂದ್ರೂ ಒಂದೇ. ಇದಕ್ಕಿರುವ ಇನ್ನೊಂದು ಹೆಸರು ಹೋಲ್ಡ್ ಹ್ಯಾಮ್ ರೇಖೆ ಅಂತ ಕರಿತೀವಿ. ಹೋಲ್ಡ್ ಹ್ಯಾಮ್ ರೇಖೆ. ಹೋಲ್ಡ್ ಹ್ಯಾಮ್ ರೇಖೆ. ಹಾಗಾದ್ರೆ ಕೇಂದ್ರಗೋಳದ ವಿಶೇಷ ಏನು? ಕೇಂದ್ರಗೋಳದ ವಿಶೇಷ ಏನಂದ್ರೆ ಅತ್ಯಂತ ಗಟ್ಟಿಯಾಗಿರುವಂತ ವಲಯ ಇದು. ಇಲ್ಲಿಯ ಉಷ್ಣಾಂಶ ಸಾಂದ್ರತೆ ಎಷ್ಟಿರ್ತದಂದ್ರೆ 11 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. 11 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್ ಅಷ್ಟು ಸಾಂದ್ರತೆ ಇರ್ತದೆ. ಅತ್ಯಂತ ತೂಕಭರಿತವಾಗಿರುವಂತ ವಲಯ, ಅತ್ಯಂತ ಭಾರವಾಗಿರುವಂತ ವಲಯ. ಅತಿ ಹೆಚ್ಚು ತೂಕದ ಪ್ರಮಾಣ ಯಾವ್ದಂದ್ರೆ ಕೇಂದ್ರಗೋಳ. ಆ ಕೇಂದ್ರಗೋಳದ ವಿಶೇಷ ಏನಂದ್ರೆ ಕೋರ್ ಅಂತ ಕರೀತಾರೆ. ಕೇಂದ್ರಗೋಳವನ್ನು ಏನಂತ ಕರೀತಾರೆ ಅಂದ್ರೆ ಕೋರ್ ಅಂತ ಹೇಳಿ ಕರೀತಾರೆ. ಕೋರ್ 2900ರಿಂದ 6378. ಹಾಗಾದ್ರೆ ಇಲ್ಲಿ ಹೈಯೆಸ್ಟ್ ಏನಿದೆ ಅಂದ್ರೆ ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ ಇದೆ. ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ. ಆ ಉದ್ದೇಶಕ್ಕಾಗಿ ಈ ಒಂದು ಕೇಂದ್ರಗೋಳವನ್ನು ಏನು ಕರೀತಾರೆ ಅಂದ್ರೆ ನೀಫೆ ವಲಯ ಅಂತ ಕರೀತಾರೆ. ಇದು ನೀಫೆ ವಲಯ. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಕ್ವಶನ್ ಆಗಿದೆ ನೋಡಿ. ಭೂಮಿ ಅಂತರಾಳದ ಯಾವ ಭಾಗವನ್ನ ನೀಫೆ ವಲಯ ಎಂದು ಕರೆಯುತ್ತಾರೆ ಅಂದ್ರೆ ಅದು ಕೇಂದ್ರಗೋಳವನ್ನ ಕೋರನ್ನ ನೀಫೆ ವಲಯ ಅಂತ ಕರೀತಾರೆ. ಹೈಯೆಸ್ಟ್ ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ ಕಂಡು ಬರುತ್ತದೆ. ಆ ಉದ್ದೇಶಕ್ಕಾಗಿ ಇದನ್ನ ನೀಫೆ ವಲಯ ಅಂತ ಹೇಳಿ ಕರೆಯಲ್ಪಡುತ್ತೀವಿ. ಭೂಮಿ ಅಂತರಾಳವನ್ನ, ಭೂಮಿಯ ಆಂತರಿಕ ರಚನೆಯನ್ನ ನೀಫೆ ವಲಯ. ನೋಡಿ, ಭೂಮಿಯ ಒಂದು ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಂತ ಕರಿತೀವಿ ನಾವು ಗುರುಗಳೇ. ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿ ಇರಲ ಕಾರಣ ನಿಕ್ಕಲ್ ಮತ್ತು ಫೆರಸ್. ಕರೆಕ್ಟ್ ರೀ? ಭೂಮಿಗೆ ಅತಿ ಹೆಚ್ಚಿನ ಪ್ರಮಾಣದ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಂತ ಕರಿತೀವಿ. ಕಾರಣ ಏನಂದ್ರೆ ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ. ವಿ.ಆರ್.ಎಸ್. ಸರ್ ನಮ್ಮ ಜೊತೆಯಲ್ಲಿದ್ದಾರೆ, ಅದ್ಭುತವಾಗಿರುವಂತ ಲೇಖಕರು. ಅವರು ಬರೆದಿರ್ತಕ್ಕಂಥ ಸಮಗ್ರ ವಿಜ್ಞಾನ ಪುಸ್ತಕ ಸಾಕಷ್ಟು ಬೇಡಿಕೆಯಾಗಿದೆ. ಸರ್ ಪಾಠ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಅಲ್ಲ.
ಕೆಲವರು ಕೇಳಿರಿ, ಇನ್ನು ಕೆಲವರು ಕೇಳಿಲ್ಲ. ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ ಹೈಯೆಸ್ಟ್ ಕಂಡು ಬರುತ್ತದೆ. ಆ ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವುದರಿಂದ ಇದಕ್ಕೆ ನೀಫೆ ವಲಯ ಅಂತ ಕರಿತೀವಿ. ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ. ಅದಕ್ಕೆ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿ ಅಗಾಧ ಶಕ್ತಿಯಲ್ಲಿ ಇರಲ ಕಾರಣ ಏನಂದ್ರೆ ಇದೇ ನಿಕ್ಕಲ್ ಮತ್ತು ಫೆರಸ್. ನೆನ್ಪಿಡಿ. ಅದಕ್ಕೆ ಜಿಯೋಗ್ರಫಿ ಕೂಡ ಒಂದು ಸೈನ್ಸ್ ಇದ್ದಂಗೆ, ಇದು ಫಿಸಿಕ್ಸ್. ಇದು ಫಿಸಿಕಲ್ ಜಿಯೋಗ್ರಫಿ ಆಸ್ ನೋನ್ ಆಸ್ ಫಿಸಿಕ್ಸ್. ಯಾಕದು ಗೊಂಬೆಚ್ಚಿದ್ರ ಎಲ್ಲ ಒಂದೇ. ಫಿಸಿಕ್ಸ್ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ಒಂದೇ. ನಾವು ಗಾಳಿ, ಮಣ್ಣ, ಕಲ್ಲ, ಉಸುಗ, ನೀರ ಇದ್ರ ಬಗ್ಗೆ ಹೇಳ್ತೀವಿ. ಅವರು ಎಲುಬ, ಮೂಳೆ, ಕಣ್ಣ, ಮೂಗ, ಬಾಯಿ ಇಟ್ಟು ಉಸಿರಾಟ ಇರ್ತದೆ ಅಂತ ಅವ್ರು ಅಲ್ಲಿ ಹೇಳಿರ್ತಾರೆ ಅಷ್ಟೇ. ವಲಯವನ್ನು ಬ್ಯಾಡ್ ಅಂದ್ರೂ ಕೂಡ ಒಬ್ಬ ಹೆಣ್ಣು ಮಗಳು ಸುಮ್ ಕುಂದ್ರಲಿಲ್ಲ. ಇದನ್ನ ಎರಡು ಡಿವೈಡ್ ಮಾಡ್ತಾಳೆ. ಎರಡು ಡಿವೈಡ್ ಮಾಡಿ ಒಂದು ಹೊರಕೇಂದ್ರಗಳ ಬ್ಯಾಡ್ರಿ ಮೇಡಮ್ ಅಂದ್ರ ಇಲ್ರಿ ಸುಮ್ ಬಿಡ್ರಿ ಮೇಡಮ್ ಅಂದ್ರು ಅದನ್ನ ಒಳಗೆ ಡಿವೈಡ್ ಮಾಡಿದ್ರು. ಎರಡು ಮಾಡಿ ಒಂದು ಹೊರಕೇಂದ್ರಗೋಳ ಅಂತೇಳಿ, ಇನ್ನೊಂದು ಒಳಕೇಂದ್ರಗೋಳ ಅಂತೇಳಿ. ನೋಡಿ, ಒಂದು ಹೊರಕೇಂದ್ರಗೋಳ, ಇನ್ನೊಂದು ಒಳಕೇಂದ್ರಗೋಳ. ಹೊರಕೇಂದ್ರಗೋಳ, ಇನ್ನೊಂದು ಒಳಕೇಂದ್ರಗೋಳ. ಎರಡು ಭಾಗಗಳನ್ನಾಗಿ ಮಾಡಿದ್ರು, ಎರಡು ಡಿವೈಡ್ ಮಾಡಿದ್ರು. ಒಂದು ಹೊರಕೇಂದ್ರಗೋಳ, ಇನ್ನೊಂದು ಒಳಕೇಂದ್ರಗೋಳ. ಅದನ್ನ ಔಟರ್ ಕೋರ್ ಅಂತ ಕರಿತೀವಿ, ಇನ್ನೊಂದು ಇನ್ನರ್ ಕೋರ್ ಅಂತ ಕರಿತೀವಿ. ಇದನ್ನ ಮಾಡಿದಂತವ್ರು ಯಾರಂದ್ರೆ ಲೆಹಮನ್ ಅನ್ನುವಂತ ಶ್ರೇಷ್ಠ ಖಗೋಳಶಾಸ್ತ್ರಜ್ಞ. ಲೆಹಮನ್ ಏನ್ ಮಾಡಿದಾರೆ ಅಂದ್ರೆ ಎರಡು ಭಾಗಗಳನ್ನಾಗಿ ಮಾಡ್ತಾರೆ. ಒಂದು ಹೊರ ಕೇಂದ್ರಗೋಳ, ಇನ್ನೊಂದು ಒಳ ಕೇಂದ್ರಗೋಳ. ಅದು ಡಿವೈಡ್ ಮಾಡಿ ಅದ್ರ ಹೆಸರು ತಮ್ಮ ಹೆಸರೇ ಇಟ್ಬಿಟ್ರು. ಅದಕ್ಕೇನಂತ ಕರೆದ್ರ ಅಂದ್ರೆ ಲೆಹಮನ್ ರೇಖೆ ಅಂತ. ಅಷ್ಟು ಮಂದಿ ನಮ್ ಬಿಸಿ ಊಟ ಬ್ಯಾಡ್ರಿ ಮೇಡಮ್ ಇಟ್ಟಿ ವರ್ಜೆಗೆ ನಮಗ ಯಾಕೆ ಜೀವ ತಲಕತ್ತೀರಂದ್ರು ಕೇಳಿ ಇಲ್ಲ ಹೆಣ್ಮಗಳು. ಸುಮ್ಮನೆ ಬ್ಯಾಡ್ರಿ ಅಂತಂದ್ರು ಕೂಡ ಎರಡು ಡಿವೈಡ್ ಮಾಡಿಬಿಟ್ರು. ಒಂದು ಹೊರ ಕೇಂದ್ರಗೋಳ, ಇನ್ನೊಂದು ಒಳ ಕೇಂದ್ರಗೋಳ. ಇದನ್ನ ಔಟರ್ ಕೋರ್, ಇನ್ನೊಂದು ಇನ್ನರ್ ಕೋರ್ ಅಂತ ಹೇಳಿ ಅದಕ್ಕೆ ಲೆಹಮನ್ ರೇಖೆ ಅಂತ ಕರೆದ್ರು. ಲೆಹಮನ್ ಅಲ್ಲ ನೋಡಿ, 2900 5150. ಯಾರ ಕೆಟ್ಟ ಸಯನವರು 2900 5150, 5150 6378. 6378. ಇದು ಭೂಮಿಯ ಅಂತರಾಳವನ್ನು ನಾವು ಅಧ್ಯಯನ ಮಾಡ್ತೀವಿ. ಭೂಮಿಯ ಅಂತರಾಳವನ್ನು 6 ವಲಯಗಳು ನೋಡಿದ ಟೋಟಲ್. ಒಂದದ್ದು ಅನುಕ್ರಮವಾಗಿ ನೋಡಿದಾಗ ಅನುಕ್ರಮದಲ್ಲಿ ಒಂದದ್ದು ಸಿಯಾಲ್ ವಲಯ, 2 ಸೀಮಾ ವಲಯ, 3 ಎಸ್ತನೋಸ್ಪಿಯರ್, 4 ಮಿಸೋಸ್ಪಿಯರ್, 5 ಹೊರಕೇಂದ್ರಗೋಳ, 6 ಒಳಕೇಂದ್ರಗೋಳ. ಪರ್ಫೆಕ್ಟಾ? 0 ದಿಂದ 10 ಕಿಲೋಮೀಟರ್, 10 ರಿಂದ 60 ಕಿಲೋಮೀಟರ್, 60 ರಿಂದ 700 ಕಿಲೋಮೀಟರ್, 700 ರಿಂದ 2900 ಕಿಲೋಮೀಟರ್, 2900 ರಿಂದ 5150 ಕಿಲೋಮೀಟರ್, 5150 ರಿಂದ 6378 ಕಿಲೋಮೀಟರ್. ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ. ಪರ್ಫೆಕ್ಟಾ? ಒಂದು ಕ್ವಶನ್ ಕೇಳಿ ನೋಡಮ್ಮ, ಆನ್ಸರ್ ಹೇಳ್ರಿ. ಸಿಯಾಲ್ ವಲಯ, ಎಸ್ತನೋಸ್ಪಿಯರ್, ಕೇಂದ್ರಗೋಳ, ಕೇಂದ್ರಗೋಳ, ವಾಯುಗೋಳ. ಈ ಕೆಳಗಿನ ಯಾವ ವಲಯವನ್ನ ನೀಫೆ ವಲಯ ಅಂತ ಕರಿತೀವಿ? ಈ ಕೆಳಗಿನ ಯಾವ ವಲಯವನ್ನ ನೀಫೆ ವಲಯ ಅಂತ ಕರಿತೀವಿ? ಶಬಾಷ್, 87% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಕೇಂದ್ರಗೋಳ ನೋಡಿ, ಕೇಂದ್ರಗೋಳವನ್ನ ನೀಫೆ ವಲಯ ಅಂತ ಕರೀತಾರೆ. ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ ಜಾಸ್ತಿ ಇರುವುದರಿಂದ ಇದನ್ನ ನೀಫೆ ವಲಯ
ಕೇಂದ್ರಗೋಳ ರೈಟ್ ಆನ್ಸರ್ ನೋಡಿ, ಕೇಂದ್ರಗೋಳ ಸರಿ ಉತ್ತರ. ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಜನ್ಮ ತಾಳುವ ವಲಯ ಯಾವುದು? ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಜನ್ಮ ತಾಳುವ ವಲಯ. ಶಬಾಷ್, 91%. ಇಷ್ಟು ಕಲ್ತ್ರ ಸಾಕು ನಮ್ಗೆ. ಎಸ್ತನೋಸ್ಪಿಯರ್ ನೋಡಿ, ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಜನ್ಮ ತಾಳುವ ವಲಯ ಯಾವ್ದಂದ್ರ ಎಸ್ತನೋಸ್ಪಿಯರ್. ಎಸ್ತನೋಸ್ಪಿಯರದಲ್ಲಿ ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಜನ್ಮ ತಾಳುತ್ತವೆ. ಇಲ್ಲಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಮಿಶ್ರಗೋಳ ಕೇಂದ್ರಗಳನ್ನ ಬೇರ್ಪಡಿಸೋದು ಯಾವುದು? ಗುಟೆನ್ಬರ್ಗ್ ರೇಖೆ. ಗುಟೆನ್ಬರ್ಗ್ ರೇಖೆ. ಆದ್ರೆ ಇಲ್ಲಿ ನೋಡಿ, ಶಿಲಾಗೋಳ ಮಿಶ್ರಗೋಳಗಳನ್ನ ಕಾರ್ನಾಡ್ ರೇಖೆ, ಎಸ್ತನೋಸ್ಪಿಯರ್ ಮಿಸೋಸ್ಪಿಯರ್ ಗಳನ್ನ ರೆಪಿಟ್ ರೇಖೆ, ಉಪ್ಪಿಟ್ ಅಂತ ಬರೆದೆ ರೆಪಿಟ್ ರೇಖೆ, ಹೊರಕೇಂದ್ರಗೋಳ ಒಳಕೇಂದ್ರಗೋಳಗಳನ್ನ ಲೆಹ್ಮನ್ ರೇಖೆ. ಲೆಹ್ಮನ್ ರೇಖೆ, ಲೆಹ್ಮನ್ ರೇಖೆ, ರೆಪಿಟ್ ರೇಖೆ, ಕಾರ್ನಾಡ್ ರೇಖೆ. ಇವು ಉಪಭಾಗಗಳು, ಇವು ಮುಖ್ಯ ಭಾಗಗಳು, ಇವು ನೆನಪಿಡ್ಲೇಬೇಕು. ಇವು ಹಾಗಾದ್ರೆ ಕೇವಲ ಶಿಲಾಗೋಳವನ್ನು ಮಾತ್ರ ಪರಿಗಣಿಸಿದಾಗ ಏನ್ ಕಂಡು ಬರುತ್ತೆ? ಹೈಯೆಸ್ಟ್ ಶಿಲಾಗೋಳವನ್ನು ಮಾತ್ರ ಪರಿಗಣಿಸಿದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಇದೆ. ಇನ್ನು ಟೋಟಲ್ ಭೂಮಿಯನ್ನು ಗಮನಿಸಿದಾಗ 35% ಕಬ್ಬಿಣ ಇದೆ ನೋಡಿ, ಹೈಯೆಸ್ಟ್ ಕಬ್ಬಿಣ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿ ಅಂತರಾಳದಲ್ಲಿ ಹೈಯೆಸ್ಟ್ ಕಬ್ಬಿಣ ಇದೆ. ಇನ್ನು 30% ಆಕ್ಸಿಜನ್ ಇದೆ ಭೂಮಿ ಅಂತರಾಳದಲ್ಲಿ. ಆಮ್ಲಜನಕ ಆಮ್ಲಜನಕ. ಇನ್ನು 15% ಸಿಲಿಕಾನ್ ಇದೆ. ಸಿಲಿಕಾನ್ ಇದೆ, 15% ಸಿಲಿಕಾನ್ ಇದೆ. ಇನ್ನು 13% ಮ್ಯಾಗ್ನೀಷಿಯಂ ಇದೆ. ಮ್ಯಾಗ್ನೀಷಿಯಂ ಇದೆ. 35% ಕಬ್ಬಿಣ ಇದೆ, ಫೆರಸ್ ಇದೆ. ಹೈಯೆಸ್ಟ್ ಕಬ್ಬಿಣ ಕಂಡು ಬರುತ್ತೆ ಭೂಮಿ ಒಳಗಡೆ. 35% ಫೆರಸ್ ಕಬ್ಬಿಣ, 30% ಆಕ್ಸಿಜನ್ ಇದೆ, 15% ಸಿಲಿಕಾನ್ ಇದೆ, 13% ಮ್ಯಾಗ್ನೀಷಿಯಂ ಇದೆ. ಭೂಮಿ ಅಂತರಾಳವನ್ನು, ಭೂಮಿ ಆಂತರಿಕ ರಚನೆ ನೋಡಿದಾಗ ಹೈಯೆಸ್ಟ್ ಫೆರಸ್ ಇದೆ ನೋಡಿ, ಕಬ್ಬಿಣ ಪ್ರಮಾಣ ಜಾಸ್ತಿ ಇದೆ. ಗರಿಷ್ಠ ಪ್ರಮಾಣದಲ್ಲಿ ಭೂಮಿ ಒಳಗಡೆ ಕಬ್ಬಿಣ ಇದೆ. ಕೇವಲ ಶಿಲಾಗೋಳವನ್ನು ಪರಿಗಣಿಸಿದಾಗ ಆಮ್ಲಜನಕದ ಪ್ರಮಾಣ ಜಾಸ್ತಿ ಕಂಡು ಬರ್ತದೆ. ಇದೇ ವ್ಯತ್ಯಾಸ ನೋಡಿ, ಇದು ನೆನ್ಪಿಟ್ರೆ ಸಾಕು. ಇಂಥ ಭೂಮಿ ಅಂತರಾಳವನ್ನ, ಭೂಮಿ ಆಂತರಿಕ ರಚನೆಯನ್ನ ಯಾವ ಹಣ್ಣಿಗೆ ಹೋಲಿಕೆ ಮಾಡಲಾಗಿದೆ ಅಂದ್ರೆ ಮಾವಿನ ಹಣ್ಣಿಗೆ ಹೋಲಿಕೆ ಮಾಡಲಾಗಿದೆ. ಭೂಮಿ ಅಂತರಾಳವನ್ನ, ಭೂಮಿ ಆಂತರಿಕ ರಚನೆಯನ್ನ ಯಾವ ಹಣ್ಣಿಗೆ ಹೋಲಿಕೆ ಮಾಡಲಾಗಿದೆ ಅಂದ್ರೆ ಮಾವಿನ ಹಣ್ಣಿಗೆ ಹೋಲಿಕೆ ಮಾಡಲಾಗಿದೆ. ಸರಿ, ಹೆಂಗ್ರಿ ಅದು? ಹೌದು, ಈ ಮಾವಿನ ಹಣ್ಣಿದೆಯಲ್ಲ, ಮಾವಿನ ಹಣ್ಣಿನ ಮೇಲಿನ ತೊಗಟೆ ಇದೆಯಲ್ಲ, ಅದು ಭೂ ತೊಗಟೆ. ಅದು ಮಾವಿನ ಹಣ್ಣಿನ ಮೇಲಿನ ತೊಗಟೆ ಇದೆಯಲ್ಲ, ಭೂ ತೊಗಟೆ. ಆ ಹಣ್ಣು ಮತ್ತು ಚಿಪ್ ಮಧ್ಯೆ ರಸ ಇದೆಯಲ್ಲ, ಅದು, ಈ ರಸವನ್ನ ಮಿಶ್ರಗೋಳ ಅಂತ ಕರಿತೀವಿ. ರಸ ಸುಮ್ ಕುಂದ್ರಿ ಆಮೇಲೆ ದಿನಾಕತ್ತೀರಿ ನೋಡ್ರಿ. ಮೊದಲು ನೋಡ್ರಿ, ಮ್ಯಾಗಿರೋದು ಏನೋ ತೊಗಟೆ ಇದೆಯಲ್ಲ, ಅದಕ್ಕೆ ಭೂ ತೊಗಟೆ ಅಂತ ಕರಿತೀವಿ. ಒಳಗಿರುವಂತ ರಸ ಇದೆಯಲ್ಲ, ಆ ರಸದ ವಿಶೇಷ ಏನು ಅಂತಂದ್ರೆ ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಿಶ್ರಗೋಳ ಇದೆ. ಒಳಗಿರುವಂತ ಚಿಪ್ ಇದೆಯಲ್ಲ, ಸಮಾಧಾನ ಕೇಳ್ರಿ ಮೊದಲ. ಒಳಗಿರುವಂತ ಚಿಪ್ ಇದೆಯಲ್ಲ, ಚಿಪ್ ಏನಂದ್ರೆ ಕೇಂದ್ರಗೋಳ. ಆ ಚಿಪ್ಪಿನ ಒಳಗಿರುವಂತ ಗೊಟ್ಟಿ ಇದೆಯಲ್ಲ, ಆ ಗೊಟ್ಟಿಯನ್ನ ಒಳ ಕೇಂದ್ರಗೋಳ ಅಂತ ಕರಿತೀವಿ. ಯಾರೋ ನಾವಲ್ಲಪ್ಪ ನಾವ. ಮೇಲಿನ ಮಾವಿನ ಹಣ್ಣಿನ ಮೇಲೆ, ಮಾವಿನ ಹಣ್ಣಿನ ಮೇಲಿನ ತೊಗಟೆ ಇದೆಯಲ್ಲ, ಅದು ಭೂ ತೊಗಟೆ. ಆ ಭೂ ತೊಗಟೆ ಮತ್ತು ಚಿಪ್ಪಿನ ಮಧ್ಯೆ ರಸ ಇದೆಯಲ್ಲ, ಅದನ್ನ ಮಿಶ್ರಗೋಳ ಅಂತ ಕರಿತೀವಿ. ಇಲ್ಲೇ ಭೂಕಂಪ ಜ್ವಾಲಾಮುಖಿಗಳು ಸಂಭವಿಸೋದು. ಒಳಗಿರುವಂತ ಏನ್ ಚಿಪ್ ಇದೆಯಲ್ಲ, ಚಿಪ್ಪನ್ನ ಒಳಕೇಂದ್ರಗೋಳ ಅಂತ ಕರಿತೀವಿ. ಆ ಚಿಪ್ಪಿನ ಒಳಗಿರುವಂತ ಗೊಟ್ಟಿ ಇದೆಯಲ್ಲ, ಗೊಟ್ಟೆ ಅಂತ ಏನತ್ತೀರಿ ನೀವು? ಸರ್ ಏನತ್ತೀರಿ ನೀವು? ಚಿಪ್ಪಿನ ಒಳಗಿಂದು ವಾಟೆ ಅಂತೀರ. ದಕ್ಷಿಣ ಕರ್ನಾಟಕದಲ್ಲಿ ವಾಟೆ ಅಂತಾರ, ನಮ್ ಕಡೆ ಗೊಟ್ಟೆ ಅಂತೀವಿ ನಾವು. ಒಳಗಿರುವಂತ ಗೊಟ್ಟಿ ಇದೆಯಲ್ಲ, ಆ ಗೊಟ್ಟೆ ಏನಪ್ಪಾ ಅಂತಂದ್ರೆ ಅದನ್ನ ಒಳಕೇಂದ್ರಗೋಳ ಅಂತ ಹೇಳಿ ಕರಿತೀವಿ. ಯಾರವ್ರು ಬ್ಲಾಸ್ಟ್ ಆಗ್ತಾನವ್ರು? ಗಾನಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ, ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಓಕೆ.